ನಮಸ್ತೆ ಎವ್ರಿವನ್. ವೆಲ್ಕಮ್ ಟು ದ ಕ್ಲಾಸ್. ಇವಾಗ ನಾನು ಫಿಸಿಕ್ಸ್ ಬಗ್ಗೆ ಮಾತಾಡಲ್ಲ. ಐ ವಾಂಟ್ ಟು ಟಾಕ್ ಸಮಥಿಂಗ್ ಜನರಲ್, ರೈಟ್? ನಮಸ್ತೆ, ವೆಲ್ಕಮ್. This is not a class. Just for 10 minutes or 15 minutes I am going to talk to you that so many people are asking. When I put some notes in the WhatsApp, notes ಹಾಕಿದ ಕೂಡಲೇ questions ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. Sir, should I write the notes in a book? Which books are, whether it is ruled or unruled, whether it is 200 page or 100 page, whether it is a long book or a short book. So many questions. Now, what I want to say here is, we have put some notes as a PDF form. Typed notes ಹಾಕಿದ್ದೀವಿ. Question and answers, some explanations, derivations ಎಲ್ಲ ಹಾಕಿದ್ದೀವಿ. Now, you are in a college, right? You have come to a college. You were in high school. ಮೊದಲು ಹೈಸ್ಕೂಲಲ್ಲಿ ಇದ್ರಿ ನೀವು. In high schools, you used to get notes for each and every chapter. ಪ್ರತಿ ಚಾಪ್ಟ್ರಿಗೆ ಒಂದು ನೋಟ್ಸು. ಟೆಕ್ಸ್ಟ್ ಬುಕ್ ಅಂತ ಇರುತ್ತೆ. ಆ ಟೆಕ್ಸ್ಟ್ ಬುಕ್ಕನ್ನೇ ಮತ್ತೊಮ್ಮೆ ನೋಟ್ಸಲ್ಲಿ ಬರೋದು, ಚಂದ ಒಂದು ನೋಟ್ಸ್ ಮೇಂಟೈನ್ ಮಾಡೋದು. ಆ್ಯಂಡ್ ನಾವೂ ಅಷ್ಟೇ, ಹೈಸ್ಕೂಲಲ್ಲಿರುವಾಗ ಯಾರ ಹತ್ರ ತುಂಬ ಚೆನ್ನಾಗಿರೋ ನೋಟ್ಸ್ ಇತ್ತೋ ಅವರೆಲ್ಲ ಹೀರೋಗಳು, ಅವರೆಲ್ಲ ಕಿಂಗ್ ಕ್ವೀನ್ಗಳು. ಅವರ ನೋಟ್ಸ್ಗೆ ಸಿಕ್ಕಾಪಟ್ಟೆ ಡಿಮಾಂಡು. ಅವರು ಅದನ್ನು ಓದೋದು, ಅದನ್ನು ತಗೊಳ್ಳೋದು, ಅದನ್ನು ಬರೆಯೋದು, ಕಾಪಿ ಮಾಡೋದು, ಇದೆಲ್ಲ ಇತ್ತು. ಸೊ ದ್ಯಾಟ್ ವಾಸ್ ವೆರಿ ನೈಸ್ ಇನ್ ಹೈಸ್ಕೂಲ್ ಡೇಸ್. ಅದೆಲ್ಲ ಭಾರಿ ಖುಷಿ. ಒಂದು ದಿವಸ ರಜಾ ಮಾಡಿದ್ರು ಹತ್ತಿರದ ಮನೆ, ಪಕ್ಕದ ಮನೆ ಅಥವಾ ಫ್ರೆಂಡ್ ಹತ್ರ ನೋಟ್ಸ್ ಇಟ್ಕೊಳ್ಳೋದು, ಅದನ್ನು ಬರೆಯೋದು. ಇವಾಗ ಅದೆಲ್ಲ ಪ್ರಾಬ್ಲಮ್ ಇಲ್ಲ. ಇಫ್ ಯು ಆರ್ ಆಬ್ಸೆಂಟ್ ಆನ್ ಒನ್ ಡೇ, ನಿಮಗೆ ಫ್ರೆಂಡಿಂದ ಮೊಬೈಲಲ್ಲಿ ಬರುತ್ತೆ ವಾಟ್ಸಪ್ ಒಂದು ಫೋಟೋ, ಅದ್ರಲ್ಲಿ ನೋಟ್ಸ್ ಇರುತ್ತೆ, ಯು ವಿಲ್ ರೈಟ್ ಇಟ್. ಸೊ ಮೇಂಟೈನಿಂಗ್ ಎ ನೋಟ್ಸ್ ವಾಸ್ ಎ ವೆರಿ ಬಿಗ್ ಥಿಂಗ್ ಇನ್ ಹೈಸ್ಕೂಲ್ಸ್. ಒಂದು ಬ್ಯೂಟಿಫುಲ್ ನೋಟ್ಸನ್ನು ಮೇಂಟೈನ್ ಮಾಡೋದೇ ಒಂದು ದೊಡ್ಡ ವಿಷಯ. ಆಮೇಲೆ ಅದಕ್ಕಿಂತ ಚಿಕ್ಕದ ಕ್ಲಾಸಿಗೆ ನೀವು ಹೋಗ್ತಿದ್ರೆ, ಫಾರ್ ಎಕ್ಸಾಂಪಲ್ 4th ಸ್ಟ್ಯಾಂಡರ್ಡ್, 5th ಸ್ಟ್ಯಾಂಡರ್ಡ್, 7th ಸ್ಟ್ಯಾಂಡರ್ಡ್, ಆ ನೋಟ್ಸ್ಗೊಂದು ಟೀಚರ್ ರೈಟ್ ಹಾಕಿ ಅದಕ್ಕೊಂದು ವೆರಿ ಗುಡ್ ಅಂತೆಲ್ಲ ಬರೆದು ಅದರಲ್ಲಿ ಐಸ್ ಕ್ರೀಮು, ಫ್ಲವರ್ಸ್ ಎಲ್ಲ ಮಾಡಿ ಯು ಯೂಸ್ ಟು ಬಿ ವೆರಿ ಹ್ಯಾಪಿ, ರೈಟ್? ಭಾಳ ಎಂಜಾಯ್ ಮಾಡ್ತಾ ಇದ್ರಿ ನೀವು ಅದನ್ನು. Now the things have changed. Once you come to college, you should have a notes. Okay, I agree. ಅದು ನೋಟ್ಸ್ ಬೇಕು. But you are not supposed to waste time in writing whatever you have already. ಅದನ್ನೇ ಮತ್ತೆ ಬರೆದು ಚಂದ ಒಂದು ನೋಟ್ಸ್ ಮಾಡಿಕೊಂಡು ಚಂದ ಒಂದು 200 ಬುಕ್ ಪೇಜ್ ಮಾಡಿ ಫಿಸಿಕ್ಸ್ ಅಂತ ಬರೆದು ಅದನ್ನು ಮೇಂಟೈನ್ ಮಾಡೋ ಟೈಮ್ ಅಲ್ಲ ಇದು. ಯು ಶುಡ್ ಹ್ಯಾವ್ ಎ ನೋಟ್ಸ್. ಇಟ್ ನೀಡ್ ನಾಟ್ ಬಿ ವೆರಿ ಬ್ಯೂಟಿಫುಲಿ ಡೆಕೋರೇಟೆಡ್. ಅದನ್ನೊಂದು ಅಷ್ಟು ಡೆಕೋರೇಷನ್ ಮಾಡೋದು, ಅದಕ್ಕೆ ಒಂದು ಶೇಡಿಂಗ್ ಎಲ್ಲ ಡಯಾಗ್ರಾಮ್ ಮಾಡೋದು, ಆಲ್ ದ ಥಿಂಗ್ಸ್ ಯು ಹ್ಯಾವ್ ಟು ಅವಾಯ್ಡ್, ಬಿಕಾಸ್ ಯು ಮಸ್ಟ್ ಲರ್ನ್ ಹೌ ಟು ಸೇವ್ ದ ಟೈಮ್ ಸೇವ್ ಮಾಡ್ಕೋಬೇಕು. ಯು ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಟು ಡೂ ಹಿಯರ್. PUCಗೆ ಬಂದ ಕೂಡಲೇ ವೆನ್ ಯು ಟೇಕ್ ಅಪ್ ಸೈನ್ಸ್ ಆರ್ ಕಾಮರ್ಸ್ ಆರ್ ಎನಿಥಿಂಗ್, ಎನಿ ಸ್ಟ್ರೀಮ್, ಆರ್ಟ್ಸ್ ಯಾವ್ದು ತಗೊಂಡ್ರು ಯು ಹ್ಯಾವ್ ಸೋ ಮೆನಿ ಥಿಂಗ್ಸ್ ಟು ಡೂ. ಇಲ್ಲಿ ಎಲ್ಲನೂ ಒಂದು ಪರ್ಫೆಕ್ಟಾಗಿ ಮಾಡ್ಕೊಂಡು ಹೋದರೆ ಟೈಮೇ ಸಿಗಲ್ಲ. ಯು ಹ್ಯಾವ್ ಟು ಡೂ ಯುವರ್ ಬೆಸ್ಟ್. ಎಷ್ಟು ನಾವು ಮಾಡ್ಲಿಕ್ಕೆ ಸಾಧ್ಯ ಉಂಟು ಅಷ್ಟು ಮಾಡ್ಕೊಂಡು ಹೋಗೋದು ಇಲ್ಲಿಯ ಪ್ರಿನ್ಸಿಪಲ್. ನೋಬಡಿ ಕ್ಯಾನ್ ಬಿ 100% ಪರ್ಫೆಕ್ಟ್ ಇನ್ ಎನಿಥಿಂಗ್. SSLCಯಲ್ಲಿ ಒಂಥರ ಇರುತ್ತೆ. ಹೇಗೆ ಅಂತಂದರೆ, ಇದೇ ಕ್ವಶನ್ ಬರುತ್ತೆ, ಹೀಗೇನೆ ಆನ್ಸರ್ ಬರಬೇಕು, ಇದೊಂದು ತುಂಬ ಇಂಪಾರ್ಟೆಂಟ್ ಕ್ವಶನು, ಈ ಥರ ಇದ್ದೇ ಇರುತ್ತೆ. ಸೊ ಯು ಕ್ಯಾನ್ ಬಿ ಆಲ್ಮೋಸ್ಟ್ ಪರ್ಫೆಕ್ಟ್. ಎಕ್ಸಾಮ್ಗೆ ಹೋಗುವಾಗ ಇವತ್ತು ಯಾವ ಕ್ವಶನ್ ಕೇಳಿದ್ರು ನಾನು ಬರಿತೀನಿ. ಯಾಕೆ ಅಂತಂದರೆ ಎಕ್ಸಾಮ್ ಫೈನಲ್ ಈ ಸರಿದು ಬಿಟ್ಬಿಟ್ಟು, ಯು ಫರ್ಗೆಟ್ ಅಬೌಟ್ ದಿಸ್ ಟೈಮ್, ಕೊರೋನಾ ಟೈಮ್ ಅಂತ ಬಿಟ್ಬಿಡಿ. ಅಲ್ಲದಿದ್ದರೆ ನೀವು 9th 8th ಇರುವಾಗ there used to be many preparatory examinations. ಒಂದಷ್ಟು ಪ್ರಿಪರೇಟರಿ. ಈ ಸಲಿನೂ ಪ್ರಿಪರೇಟರಿ ಆಗಿದೆ, ನಿಮಗೆ ಸಿಕ್ಕಾಪಟ್ಟೆ ಪ್ರಿಪರೇಟರೀಸ್ ಆಗಿದೆ. ಫೈನಲ್ ಎಕ್ಸಾಮಿಗೆ ಬರುವಾಗ ಕೊರೋನಾ ಬಂತು. ದಟ್ಸ್ ದ ಪ್ರಾಬ್ಲಮ್ ಯು ಹ್ಯಾಡ್, ರೈಟ್? ಹೌ ಮೆನಿ ಪ್ರಿಪರೇಟರಿ? ಯಾವ ಸ್ಟೂಡೆಂಟನ್ನು ಕೇಳಿದ್ರು ಹೈಸ್ಕೂಲಲ್ಲಿ ನಮ್ಮದು ಫಸ್ಟ್ ಪ್ರಿಪರೇಟರಿ ಆಯಿತು, 3rd ಆಯಿತು, 4th ಆಯಿತು, 5th ಆಯಿತು. ಸೊ ಎಲ್ಲ ಪ್ರಿಪರೇಟರಿಯಲ್ಲಿ ಬರೆದು 100% ಪ್ರಿಪೇರ್ ಆಗಿ ಎಲ್ಲ ಕ್ವಶನ್ಸಿಂದ ಬೈ ಹಾರ್ಟ್ ಹೊಡೆದು ಎಲ್ಲ ಬಂದು ಏನು ಕ್ವಶನ್ ಬಂದರೂ ಕಣ್ಣು ಮುಚ್ಚಿ ಬರೆಯೋ ಅಷ್ಟು ಎಕ್ಸ್ಪರ್ಟ್ ಆಗಿರ್ತೀರ. ಬಟ್ ಹಿಯರ್ ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಒನ್ಸ್ ಯು ಕಮ್ ಟು PUC, there is no guarantee that you may know the answer for the first question itself. ಅದು ಕೂಡ ನಿಮ್ಗೆ ಫಸ್ಟ್ ಕ್ವಶನೇ ಗೊತ್ತಿಲ್ಲದೆ ಇರ್ಬೋದು. ಸೊ ಯು ಮಸ್ಟ್ ಗೆಟ್ ಪ್ರಿಪೇರ್ಡ್ ಟು ಫೇಸ್ ಎವ್ರಿಥಿಂಗ್, ಬಿಕಾಸ್ ಯು ಹ್ಯಾವ್ ವಾಸ್ಟ್ ಥಿಂಗ್ಸ್ ಟು ಸ್ಟಡಿ, ಬಟ್ ಯು ಹ್ಯಾವ್ ಟು ಡೂ ಯುವರ್ ಬೆಸ್ಟ್, ರೈಟ್? 100 meters ರೇಸ್ ಓಡಿಸೋವಾಗ ಅಲ್ಲಿ ಹುಸೇನ್ ಬೋಲ್ಟ್ ಇದ್ರೂ ಇನ್ನೊಬ್ಬ ಕಾಂಪಿಟೀಟರ್ ಅವನನ್ನು ನೋಡ್ತಾನೆ, ಹುಸೇನ್ ಬೋಲ್ಟ್ ಇದ್ದಾನೆ, ಅವನನ್ನು ಮೀರಿಸೋದು ಅಂತ ಹೇಳಿದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಹೀ ರನ್ಸ್ ಇಟ್ ಸಚ್ ಎ ಫಾಸ್ಟ್ ಸ್ಪೀಡ್ ಆರ್ ಹೈ ಸ್ಪೀಡ್. 9-10 seconds ಇಂದ ಸಿಕ್ಕಾಪಟ್ಟೆ ಒಳಗಡೆನೆ ಅವ್ನು ಮುಗಿಸ್ಬಿಡ್ತಾನೆ. ನಾನು ನನ್ನ ಬೆಸ್ಟ್ ಕೊಡ್ತೀನಿ ಅಂತ ಅವ್ನು ಯೋಚನೆ ಮಾಡ್ತಾನೆ. ಇನ್ನೊಬ್ಬ ಅಥ್ಲೆಟ್ ಹುಸೇನ್ ಬೋಲ್ಟನ್ನು ಹೊಡೆದ್ರೆ ಓಕೆ, ಇಟ್ ಈಸ್ ವೆರಿ ವೆಲ್ ಡನ್, ರೈಟ್? ಅದರಷ್ಟು ಒಂದು ಒಳ್ಳೆ ಅಚೀವ್ಮೆಂಟ್ ಇಲ್ಲ. ಬಟ್ ಟುಡೇ ಐ ವಿಲ್ ಡೂ ಮೈ ಬೆಸ್ಟ್. ನಂದು 10.1 seconds ಇದೆ, ಅದನ್ನು ನಾನು ಬೆಟರ್ ಮಾಡ್ತೀನಿ. ನೆಕ್ಸ್ಟ್ ಹುಸೇನ್ ಬೋಲ್ಟನ್ನು ಹೊಡೆಯೋದು ಮತ್ತೆ ನೋಡೋಣ. ದಟ್ ಈಸ್ ವಾಟ್ ದ ಮೆಂಟಾಲಿಟಿ ಶುಡ್ ಬಿ. ಇಲ್ಲಿ ಮೆಂಟಾಲಿಟಿ ಅಷ್ಟೇ. ಅವನಿಗೆ 90 marks ಬಂತು, ಇವನಿಗೆ 99 ಬಂತು, ಇವನಿಗೆ 50 ಬಂತು. ಡೋಂಟ್ ವರಿ ಅಬೌಟ್ ಅದರ್ಸ್ ಮಾರ್ಕ್ಸ್. ನನ್ನ ಮಾರ್ಕ್ಸು ನನ್ನ ಎಬಿಲಿಟಿಗೆ, ನನ್ನ ಪೊಟೆನ್ಷಿಯಲ್ಗೆ, ನನ್ನ ಮೆಂಟಲ್ ಎಬಿಲಿಟಿಗೆ ಸಾಕಾ? ದಟ್ಸ್ ವಾಟ್ ಯು ಹ್ಯಾವ್ ಟು ಥಿಂಕ್ ಆಫ್.
ಇಷ್ಟು ಪೋರ್ಷನ್ ಇದೆ ಸರ್, ಅದು ಓದಿ ಆಗಿಲ್ಲ, ಇದು ಓದಿ ಆಗಿಲ್ಲ, ಪೋರ್ಷನ್ಸ್ ಆಗ್ತಾ ಇದೆ, 1 chapter 2 chapters. You see, it is not the way that you have completed 10 chapters. No, how much you remember. That is very, very important. 10 ಚಾಪ್ಟರ್ ಓದಿದ್ದೀನಿ ನಾನು, ಮುಗ್ದಾಯ್ತು ನಮ್ಮದು 4 ಚಾಪ್ಟರ್ ಮುಗೀತು. 4 ಚಾಪ್ಟರ್ ಮುಗೀತಲ್ಲ, ಆದ 4 ಚಾಪ್ಟ್ರಲ್ಲಿ ನಿಮ್ಗೆ ಎಷ್ಟು ಗೊತ್ತಿದೆ. ಈವನ್ ಇಫ್ ಯು ಕಂಪ್ಲೀಟ್ 1 chapter, ಯು ಶುಡ್ ಬಿ ಲಿಟಲ್ ಸ್ಟ್ರಾಂಗ್ ಇನ್ ದ್ಯಾಟ್. ಅದರಲ್ಲಿ ಎಷ್ಟು ನೀವು ಎಕ್ಸಾಮಿಗೆ ಯು ಕ್ಯಾನ್ ರಿಮೆಂಬರ್. ಈ ಡಿರೈವೇಷನ್ ಕಲ್ತಿದ್ದೀನಿ, ಅದು ಬಾಕಿಯಾಗಿದೆ, ಬಾಕಿ ಆದದ್ದಿರಲಿ, ಇದು ಕಲ್ತಿದ್ದು ಎಕ್ಸಾಮಿಗೆ ಬಂದರೆ ನಂಗೆ ಬರೀಲಿಕ್ಕೆ ಸಾಧ್ಯನಾ? ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಥರ ಮಾಡ್ತಾ ಹೋಗುವಾಗ ಯು ಶುಡ್ ಹ್ಯಾವ್ ಲಾಟ್ ಆಫ್ ಟೈಮ್ ಸಿಗಬೇಕು. ಈವನ್ ದ ವೆರಿ ಗುಡ್ ಸ್ಟೂಡೆಂಟ್ ಹೂ ಕ್ಯಾನ್ ಸ್ಕೋರ್ 99, 100 or 100, ಈವನ್ ದ ಸ್ಟೂಡೆಂಟ್ ಹೂ ವಿಲ್ ಸ್ಟ್ರಗಲ್, ತುಂಬ ಕಷ್ಟಪಡ್ತಾರೆ ಕೆಲವರು ಪಾಸ್ ಆಗಲಿಕ್ಕೆ. ಸೈನ್ಸ್ ತಗೊಂಡಾಗಿದೆ ಕಷ್ಟಪಡ್ತಾರೆ. ವಾಟ್ ಎವರ್ ಬಿ ದ ರೇಂಜ್, ಯಾರು ಬೇಕಾದರೂ ಇರಲಿ, ಯು ಶುಡ್ ನೋ ಹೌ ಟು ಯುಟಿಲೈಸ್ ದ ಟೈಮ್. ಸುಮ್ಮನೆ ಒಂದು PDF, ಒಂದು ಜೆರಾಕ್ಸ್ ಕೊಟ್ಟಿದ್ದಾನ ಮತ್ತೆ ನೋಟ್ಸ್ ಮಾಡಿಕೊಂಡು ಚೆನ್ನಾಗಿ ಬರೆಯೋದುಂಟಲ್ಲ, ಇಟ್ಸ್ ಎ ವೇಸ್ಟ್ ಆಫ್ ಟೈಮ್. ಸೊ ವಾಟ್ ಡು ಐ ಸಜೆಸ್ಟ್ ಇಟ್, ಯು ಕೀಪ್ ಯುವರ್ PDF ನೋಟ್ಸ್, ಅದನ್ನು ಜೆರಾಕ್ಸ್ ಮಾಡ್ತೀರಾ, ಅದೇನು ಮಾಡ್ತೀರಾ, ಆ್ಯಂಡ್ ಅದು ಹೋಲ್ ಆ್ಯಸ್ ಇಟ್ ಈಸ್ ಬುಕ್ ಆಗಿದೆ ನನ್ನ ಹತ್ರ. ಇಫ್ ಯು ವಾಂಟ್ ಯು ಕ್ಯಾನ್ ಪರ್ಚೇಸ್ ದಟ್ ಬುಕ್ ಆಲ್ಸೋ. ಆ ಬುಕ್ಕನ್ನು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು, ಅಥವಾ ನೀವು ಆ PDF ಅನ್ನು ಜೆರಾಕ್ಸ್ ಬೇಕಾದ್ರೂ ಮಾಡಿ. ವಾಟ್ ಎವರ್ ಇಟ್ ಇಸ್, ಯು ಕೀಪ್ ಇಟ್ ವಿತ್ ಯು. ಅದು ಒಂದು ಕಡೆ ಇರುತ್ತೆ. ಇಂಪಾರ್ಟೆಂಟ್ ಕ್ವಶನ್ಸ್ ಇದೆಯಲ್ಲ, ಅದರಲ್ಲಿ ನಾವೀಗ ಹೇಳ್ತೀವಿ ಇದು ಇಂಪಾರ್ಟೆಂಟು, ಇದು ಡಿರೈವೇಷನ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಡಿರೈವೇಷನ್ ಆಫ್ x = v0t + half at square, ಡಿರೈವೇಷನ್ ಆಫ್ v² = v0² + 2ax. ಆ ಡಿರೈವೇಷನ್ ಒಂದು ಇದೆಯಲ್ಲ, ಗ್ರಾಫ್ ಎಲ್ಲ ಮಾಡಿ ಸ್ಲೋಪ್ ತೆಗೆಯೋದು, ಅದು ಡೆಫಿನೆಟ್ ಫೈನಲ್ ಎಕ್ಸಾಮಿಗೆ ಬರುತ್ತೆ. ಆ ಡಿರೈವೇಷನನ್ನು ಬರೆದು ಕಲಿಯೋದು ಅಂದರೆ ನೋಟ್ಸ್ ಮಾಡೋದಲ್ಲ. ಅಗೇನ್ ಐ ಸೇ, ಅದು ಅಲ್ಲಿರಲಿ, ಲೆಟ್ ಇಟ್ ಬಿ ಇನ್ ದ ಜೆರಾಕ್ಸ್, ಲೆಟ್ ಇಟ್ ಬಿ ಇನ್ ದ ಬುಕ್. ಅದನ್ನು ಇನ್ನೊಂದು ನೋಟ್ಸ್ ಬುಕ್ಕಿಗೆ ಚೆನ್ನಾಗಿ ಕಾಪಿ ಮಾಡೋದು, ದ್ಯಾಟ್ ಈಸ್ ಲೆಫ್ಟ್ ಯು. ಐ ಡೋಂಟ್ ಇನ್ಸಿಸ್ಟ್ ಯು, ನಾನು ಫೋರ್ಸ್ ಮಾಡೋದಿಲ್ಲ. ನೀವು ಬರೀಲೇಬೇಕು, ಚೆನ್ನಾಗಿರೋ ನೋಟ್ಸ್ ಬರಬೇಕು ಅಂತೇಳಿ ಫಿಸಿಕ್ಸಲ್ಲಿ ನಾನು ಫೋರ್ಸ್ ಮಾಡಲ್ಲ. ಇಫ್ ಯು ವಾಂಟ್ ಟು ಹ್ಯಾವ್ ಇಟ್, ಓಕೆ, ಯು ಕ್ಯಾನ್ ಹ್ಯಾವ್ ಇಟ್. ಅದರ್ವೈಸ್ ಅದಕ್ಕೆ ವೇಸ್ಟ್ ಮಾಡೋ ಟೈಮ್ನ ಬದಲು ಅದನ್ನು ಒಂದು ರಫಲ್ಲಿ ಒಮ್ಮೆ ಬರೆದು ಪ್ರಾಕ್ಟೀಸ್ ಮಾಡಿ. ಬಿಕಾಸ್ even if you have a beautifully decorated notes book, if you don't write it in the final exam, nobody will give you the mark. ನಿಮ್ಮ ಹತ್ರ ಒಂದು ಚೆನ್ನಾಗಿರೋ ನೋಟ್ಸ್, ಚೆನ್ನಾಗಿರೋ ಬೈಂಡ್, ಒಳ್ಳೆ ಮೇಂಟೈನ್ಡ್ ಇದ್ದರೆ, ನೀವು ಫೈನಲ್ ಎಕ್ಸಾಮಲ್ಲಿ ಬರ್ದಿಲ್ಲ ಅಂದರೆ ಯಾರು ಮಾರ್ಕ್ ಕೊಡಲ್ಲ. ನೀವು ಫೈನಲ್ ಎಕ್ಸಾಮಲ್ಲಿ ಆನ್ಸರ್ ಬರ್ದಿದ್ದೀರಾ, ಬಟ್ ನಿಮ್ಮ ಹತ್ರ ನೋಟ್ಸೇ ಇಲ್ಲ, ನಿಮ್ಮ ಹತ್ರ ಇರೋದು ಒಂದು ಜೆರಾಕ್ಸ್ ಕಾಪಿ, ಆಮೇಲೆ ರಫಲ್ಲಿ ಸ್ಕೆಚ್ ಮಾಡ್ಕೊಂಡು ಏನೋ ಕಲ್ತಿದ್ದು ಮಾತ್ರ ಇರೋದು, ಅದು ಯಾರಿಗೂ ಬೇಡ. ನೀವು ಫೈನಲ್ ಎಕ್ಸಾಮಲ್ಲಿ ಬರ್ದಿದ್ದೀರಲ್ಲ, ಅದಕ್ಕೆ ಮಾರ್ಕ್ಸ್ ಸಿಗುತ್ತೆ. ಸೊ ಯು ಟೇಕ್ ಎ ರಫ್ ಬುಕ್, ಸಿಂಪ್ಲಿ ರೈಟ್ ಇಟ್, ರಫ್ ಆಗಿ ಬರಿತಾ ಹೋಗಿ. ಒಂದು ರಫ್ ಡಯಾಗ್ರಾಮ್ ಈಗ ಮಾಡೋದು, ಫೈನಲ್ ಎಕ್ಸಾಮಲ್ಲಿ ನೀಟಾಗಿ ಮಾಡಿದ್ರಾಯ್ತು, ಅಥವಾ ಎಕ್ಸಾಮ್ ಮಾಡುವಾಗ ನೀಟಾಗಿ ಮಾಡಿದ್ರಾಯ್ತು. ಸೊ ಸಿಂಪ್ಲಿ ರೈಟ್ ಇಟ್, ಕೀಪ್ ಆನ್ ರೈಟಿಂಗ್. v0 is the initial velocity, v is the final velocity, t is the time taken, graph for position time that particle moving with uniform acceleration is given, taking the slope, taking the area, ಈ ಥರ ಮಾಡ್ತಾ ಹೋಗ್ಬೇಕು. ಅಫ್ಕೋರ್ಸ್ ಇದು ಎಲ್ರಿಗೂ ಸಿಕ್ಕಿಲ್ಲ ಈ ವಿಡಿಯೋ, ಯಾವುದು ಡಿಸ್ಪ್ಲೇಸ್ಮೆಂಟ್ ವೆಲಾಸಿಟಿ ಅದೆಲ್ಲ ಆಗಿಲ್ಲ. ಆ್ಯಂಡ್ ಯು ಹ್ಯಾವ್ ಡಿರೈವ್ಡ್ ಒನ್ ಈಕ್ವೇಷನ್, ಇದು ಎಲ್ರಿಗೂ ಆಯಿತು. ಯಾವುದು? ರಿಸಲ್ಟೆಂಟ್ ಆಫ್ 2 vectors acting at a point, r = root of a² + b² + 2ab cos θ. ಸೊ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಎಡಿಷನ್, ಅದನ್ನು ಸ್ಟೇಟ್ಮೆಂಟ್ ಕೊಡೋದು. ಅಕಾರ್ಡಿಂಗ್ ಟು ಪ್ಯಾರಲೋಗ್ರಾಮ್ ಆಫ್ ವೆಕ್ಟರ್ ಎಡಿಷನ್, ಇಫ್ 2 vectors are acting at a point represented by the 2 sides of a parallelogram, resultant is given by the diagram. ಇದನ್ನೆಲ್ಲ ನೀಟಾಗಿ ಬರೀಲಿಕ್ಕಾಗತ್ತಾ ನೋಡಿ, ನೋಡ್ದೇನೆ, ಬುಕ್ ನೋಡ್ದೇ ಬರೀಲಿಕ್ಕಾಗಬೇಕು. ದ್ಯಾಟ್ ಈಸ್ ವಾಟ್ ಯು ಹ್ಯಾವ್ ಟು ಅಚೀವ್. ಅದಕ್ಕೆ ಟೈಮ್ ಬೇಕು. ಆವಾಗ ನಾವು ನೋಟ್ಸನ್ನು ಚೆನ್ನಾಗಿ ಕಾಪಿ ಮಾಡಿಕೊಂಡು ಮುತ್ತುಗಳಾಗಿ ಅಕ್ಷರಗಳನ್ನು ಬರ್ಕೊಂಡು ಕೂತ್ರೆ ಇಟ್ಸ್ ಎ ವೇಸ್ಟ್ ಆಫ್ ಟೈಮ್. ನೋ ಬಡಿ ವಿಲ್ ಗಿವ್ ಯು ದ್ಯಾಟ್ ಟೈಮ್ ವಿಚ್ ಯು ಹ್ಯಾವ್ ಸ್ಪೆಂಟ್ ಅಗೈನ್ ಬ್ಯಾಕ್. ಮತ್ತೆ ಸಿಗಲ್ಲ ಆ ಟೈಮ್. ಸೊ ಐ ಡೋಂಟ್ ಇನ್ಸಿಸ್ಟ್ ಯು ಟು ಹ್ಯಾವ್ ಎ ರಿಟರ್ನ್ ನೋಟ್ಸ್, ಬ್ಯೂಟಿಫುಲ್ ನೋಟ್ಸ್ ಅಗತ್ಯ ಇಲ್ಲ. ಆದರೂ ನಾನೊಂದು 10 ಕ್ವಶನ್ ಕೊಟ್ಟೆ, ಬರೀರಿ ಇದನ್ನು ಅಂತ. ದಟ್ ಈಸ್ ಬಿಕಾಸ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಟ್. ಅದರಲ್ಲಿ ನೀಟ್ನೆಸ್ ಅಲ್ಲ, ನೀವು ಕ್ಲೀನಾಗಿ ಬರೀಬೇಕು ಅಷ್ಟೇ. ದಟ್ ಈಸ್ ವಾಟ್ ಯು ಹ್ಯಾವ್ ಟು ಡು. ವರ್ಕ್ಔಟ್ ಮೋರ್ ಪ್ರಾಬ್ಲಮ್ಸ್, ಸ್ಟಡಿ ದ ಡಿರೈವೇಷನ್ಸ್, ರೈಟ್ ದ ದೀಸ್ ಡೆಫಿನೇಷನ್ಸ್. ಒಂದು ಸರಿ ರಫಲ್ಲಿ ಬರೀರಿ, ಅದು ಟೀಚರ್ಸ್ಗೆ ತೋರ್ಸೋಕ್ಕಲ್ಲ. ನಾವು ತೋರಿಸ್ಲಿಕ್ಕೆ ಅಂತೇಳಿ ಒಂದಷ್ಟು ಕ್ವಶನ್ ಕೊಡ್ತೇವೆ, ಅದನ್ನು ಬರೀರಿ, ನೋ ಪ್ರಾಬ್ಲಮ್. ಅದನ್ನು ತೋರಿಸ್ಲೇಬೇಕು, ಯಾಕಂದ್ರೆ ಇಲ್ಲ ನೀವು ಓದಲ್ಲ, ಅದು ನಮ್ಗೆ ಗೊತ್ತು, ರೈಟ್? ಯು ಡೋಂಟ್ ರೀಡ್. ಸೊ ಅದು ಮಾಡಲೇಬೇಕು. ಅದಲ್ಲದೆ ಡೋಂಟ್ ವೇಸ್ಟ್ ಟೈಮ್ ಟು ಸಿಂಪ್ಲಿ ಟ್ರಾನ್ಸ್ಫರ್ ಎ ಪ್ರಿಂಟೆಡ್ ಮ್ಯಾಟರ್ ಇಂಟು ಎ ರಿಟರ್ನ್ ಮ್ಯಾಟರ್. ನೀವು ಕ್ಲರ್ಕ್ ಆಗೋದಲ್ಲ, ನಾಳೆ ನೀವೇನೋ ಸೆಕ್ರೆಟ್ರಿ ಆಗೋದಲ್ಲ ಯಾವುದೋ ಕಂಪನಿಯ ಮ್ಯಾನೇಜರ್ಗೆ. ಯು ಶುಡ್ ಬಿಕಮ್ ಯುವರ್ ಓನ್ ಅಕಾರ್ಡಿಂಗ್ ಟು ಯುವರ್ ಓನ್ ಪೊಟೆನ್ಷಿಯಲ್. ಸೊ ಹಾಗಾಗಿ ಅದನ್ನು ಕಾಪಿ ಮಾಡೋದು ಬಿಟ್ಬಿಟ್ಟು ಯು ಹ್ಯಾವ್ ಯುವರ್ ಓನ್ ಐಡಿಯಾಸ್ ಆಫ್ ಲರ್ನಿಂಗ್. ಯುಟಿಲೈಸ್ ದ ಟೈಮ್ ಫಾರ್ ಲರ್ನಿಂಗ್. ತುಂಬ ಚೇಂಜಸ್ ಆಗಲಿಕ್ಕಿದೆ. ಅಫ್ಕೋರ್ಸ್ ಕೆಲವು ಟೀಚರ್ಸ್ ಕ್ಲಾಸಲ್ಲಿ ನೋಟ್ಸ್ ಕೊಡ್ತಾರೆ, ರೈಟ್ ಇಟ್, ನೋ ಪ್ರಾಬ್ಲಮ್. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಕ್ಲಾಸಲ್ಲಿ ಟೀಚರ್ಸ್ ಏನೋ, ಕೆಲವು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ವಿಡಿಯೋ ನೋಡಿ ನೋಟ್ಸ್ ಮಾಡ್ಕೋತಾರೆ. ದ್ಯಾಟ್ ಈಸ್ ವೆರಿ ಗುಡ್. ಪಾಠ ಮಾಡೋವಾಗಲೇ ನೋಟ್ಸ್ ಮಾಡ್ಕೊಳ್ಳೋದು, ಅದನ್ನು ಮತ್ತೆ ಮೈನ್ ನೋಟ್ಸಿಗೆ ಕಂಪೇರ್ ಮಾಡಿ ಮಿಸ್ಟೇಕ್ಸ್ ಇರುತ್ತೆ ಕೆಲವು ಸರಿ.
ಆ ಮೇನ್ ನೋಟ್ಸಿಗೆ ಕಂಪೇರ್ ಮಾಡಿ ನಿಮ್ಮದೇ ಒಂದು ಫಿಲ್ಟರ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೋಬೋದು. ಕ್ಲಾಸಲ್ಲಿ ಕೆಲವರು ನೋಟ್ಸ್ ಕೊಡ್ತಾರೆ, ಕ್ಲಾಸ್ ಮಾಡ್ತಾ ನೋಟ್ಸ್ ಬರ್ಕೊಳ್ಳಿ, ರೀಡ್ ಇಟ್ ಆ್ಯಂಡ್ ಬರಿತಾ ಹೋಗ್ತಾರೆ. ಇನ್ ಲೈವ್ ಕ್ಲಾಸಸ್ ಆಗೋವಾಗ, ನಾಟ್ ಲೈಕ್ ವಿಡಿಯೋ ಕ್ಲಾಸಸ್. ಕೆಲವರು ಅದನ್ನು ಕ್ಲಾಸಲ್ಲಿ ರಫ್ ಆಗಿ ಬರ್ಕೊಳ್ಳೋದು, ಮನೆಗೆ ಹೋಗಿ ಆಮೇಲೆ ಅದನ್ನು ನೀಟಾಗಿ ಬರ್ಕೊಳ್ಳೋದು. ದ್ಯಾಟ್ ಇಸ್ ಎ ಡೆಡ್ ವೇಸ್ಟ್ ಆಫ್ ಟೈಮ್. ತುಂಬ ವೇಸ್ಟ್ ಅದು ಟೈಮು. ಯಾಕಂದರೆ ಇಲ್ಲಿ ಕ್ಲಾಸಲ್ಲಿ ಒಂದು ರಫ್ ಆಗಿ ಬರ್ಕೊಂಡು ಮನೇಲಿ ಹೋಗಿ ಬ್ಯೂಟಿಫುಲ್ ಆಗಿ ಬರ್ಕೊಂಡು ಕೂತ್ರೆ ಯಾರು ಅದನ್ನು ನಿಮಗೆ ಹರಾಜಲ್ಲಿ ಪರ್ಚೇಸ್ ಮಾಡಲ್ಲ. ಓ ಇಂಥವ್ರು ಬರೆದ ನೋಟ್ಸ್ ಅಂತೆ, ಎಷ್ಟು ಚೆನ್ನಾಗಿದೆ, ₹100, 1 ವಾರ, ಆಮೇಲೆ ₹200, ₹1000, ಯಾರು ತಗೊಳ್ಳಲ್ಲ ಅದನ್ನು. ಅದು ವೇಸ್ಟ್ ಆಫ್ ಟೈಮ್. ಇಫ್ ಯು ಹ್ಯಾವ್ ಎ ನೋಟ್ಸ್ ವಿಚ್ ಯು ಕ್ಯಾನ್ ರೀಡ್ ಇನಫ್, ಒಂದು ಸಾರಿ ಬಂದರೆ ಸಾಕು. ಕ್ಲಾಸಲ್ಲಿ ಕೊಟ್ಟಿದ್ದನ್ನು ಕ್ಲಾಸಲ್ಲಿ ಕೊಡೋಲ್ಲ ಅಂದರೆ ಪ್ರಿಂಟೆಡ್ ಕೊಡ್ತಾರೆ, ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಯು ಹ್ಯಾವ್ ಟು ರೈಟ್ ಆ್ಯಂಡ್ ಪ್ರಾಕ್ಟೀಸ್ ಆ್ಯಂಡ್ ಯು ಆರ್ ರೈಟ್ ಆ್ಯಂಡ್ ಪ್ರಾಕ್ಟೀಸ್. ರಿಮೆಂಬರ್, ನಾವ್ ಯು ಆರ್ 15 years or 16 years. Now you are not a small kid. You have to develop your own skills. Of course PUCಯಲ್ಲೂ ನಿಮ್ಗೆ ಒಂದು ಹಂತದವರೆಗೆ ನಾವು ಸಪೋರ್ಟ್ ಮಾಡ್ತಾ ಹೋಗ್ತೀವಿ. ಇನ್ನೂ ಹೈಯರ್ ಸ್ಟಡೀಸ್ಗೆ ಹೋಗುವಾಗ, ಇಫ್ ಯು ಗೋ ಟು ಮೆಡಿಕಲ್, ಇಫ್ ಯು ಗೋ ಟು ಇಂಜಿನಿಯರಿಂಗ್, ಆರ್ ಇಫ್ ಯು ಗೋ ಟು ಎನಿ ಅದರ್ ಪ್ರೊಫೆಷನಲ್ ಕೋರ್ಸಸ್, ನೋ ಬಾಡಿ ವಿಲ್ ಫಾಲೋ ಇಟ್. ಏನಪ್ಪ ಮಗು ಓದ್ತಾ ಇದೆಯೋ ಯಾರು ಕೇಳಲ್ಲ. ಬಿಕಾಸ್ ಯು ಆರ್ ಗ್ರೋನ್ ಅಪ್, ಯು ಶುಡ್ ಹ್ಯಾವ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್, ಯು ಶುಡ್ ನೋ ಯುವರ್ ರೆಸ್ಪಾನ್ಸಿಬಿಲಿಟೀಸ್. ಅದು ಬರಬೇಕು. ಸೊ ಹಾಗಾಗಿ ನೋಟ್ಸನ್ನು ಬರಿಬೇಕಾ ಸರ್? ಮತ್ತೆ ಅಗತ್ಯ ಇಲ್ಲ. ನೀವು ಅದನ್ನು ಪ್ರಿಂಟ್ ತೆಗಿಲಿಕ್ಕಾಗತ್ತಾ ನೋಡಿ, ಎಲ್ಲಿಗಾದ್ರೂ ಹೋಗಿ ಪ್ರಿಂಟನ್ನು ಇಟ್ಕೊಳ್ಳಿ, ಅದನ್ನು ಕಲೀರಿ, ರಫ್ ಆಗಿ ಕಲೀರಿ, ಬರ್ದು ಕಲೀರಿ. ಬಿಕಾಸ್ ವಿ ಡೋಂಟ್ ನೋ ವೆನ್ ದ ಕ್ಲಾಸಸ್ ವಿಲ್ ಸ್ಟಾರ್ಟ್. ಕ್ಲಾಸಸ್ ಯಾವತ್ತು ಅಂತೂ ಸ್ಟಾರ್ಟ್ ಆಗುತ್ತೆ. ಇವತ್ತಲ್ದಿದ್ರೆ ನಾಳೆ, ನಾಳೆ ಇದ್ದಿದ್ರೆ ಬರೋ ವಾರ ಇದ್ದರೆ ಬರೋ ತಿಂಗಳು ಯಾವಾಗಾದ್ರೂ ಒಂದು ಸಲ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಒಂದು ಸಾರಿ ಕ್ಲಾಸ್ ಸ್ಟಾರ್ಟ್ ಆದಮೇಲೆ ವಿ ಡೋಂಟ್ ನೋ ವಿತ್ ವಾಟ್ ಸ್ಪೀಡ್ ಯು ಹ್ಯಾವ್ ಟು ರನ್. ಯಾಕೆಂತ ಹೇಳಿದರೆ ನಮಗೊಂದಷ್ಟು ಪೋರ್ಷನ್ ಕೊಡ್ತಾರೆ, ಇಷ್ಟು ತಿಂಗಳಲ್ಲಿ ಮುಗಿಸಿ ಅಂತ ಹೇಳ್ತಾರೆ. ಆಮೇಲೆ ಯಾರಿಗೂ ಕರೋನೆ ಇರೋಲ್ಲ, ಮಕ್ಕಳು ಎಷ್ಟು ಕಷ್ಟಪಡ್ತಾರೇನೋ, ಏನಿಲ್ಲ. ಆಮೇಲೆ ಪಾಠ ಮಾಡಿಸೋದು, ಮುಗಿಸೋದು, ಎಕ್ಸಾಮ್ ಮಾಡೋದು, ಬರೆಯೋದು, ಹೋಗೋದು ಅಷ್ಟೇ, ಟೈಮ್ ಇರಲ್ಲ. ಸೊ ಇಫ್ ಯು ಯುಟಿಲೈಸ್ ದ ಟೈಮ್ ನಾವ್ by learning some derivations, by working out some problems, by studying the definitions ಅದೇ ಥರ ಬರಬೇಕು. ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಟ್ರ್ಯಾಂಗಲ್ ಆಫ್ ವೆಕ್ಟರ್ ಎಡಿಷನ್, ಅದರಲ್ಲಿ ಆ ಕಡೆ ಈ ಕಡೆ ಆದರೆ ಎಲ್ಲ ಮಿಸ್ಟೇಕ್ ಆಗುತ್ತೆ. ರೈಟ್ ಇಟ್ ಆ್ಯಂಡ್ ಲರ್ನ್. ಸೆಲ್ಫ್ ಟೆಸ್ಟ್ ಅಂತ ಒಂದು ಮಾಡ್ಕೋಬೇಕು, ಯಾವತ್ತು ಪ್ರಾಕ್ಟೀಸ್ ಮಾಡಬೇಕು. ಇದಕ್ಕೆಲ್ಲ ಬೇಕಾಗಿದ್ದೇನು ಗೊತ್ತಾ? ತಾಳ್ಮೆ. ಸೆಲ್ಫ್ ಟೆಸ್ಟ್ ಅಂದರೆ ಏನು ಸರ್? ಟೀಚರು ಕ್ಲಾಸಲ್ಲಿ ಮಾಡಿದ ಟ್ರ್ಯಾಂಗಲ್ ಆಫ್ ವೆಕ್ಟರ್ ಎಡಿಷನ್ ನನಗೆ ಕಂಪ್ಲೀಟ್ ಅರ್ಥ ಆಗಿದೆ. ಹೌದು, ಅರ್ಥ ಆಗಿದೆ. ಏನು ಟ್ರ್ಯಾಂಗಲ್ ಆಫ್ ವೆಕ್ಟರ್ ಎಡಿಷನ್ ಅಂದರೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದರೆ ಅದು ಗೊತ್ತಿಲ್ಲ. ಇಟ್ ಈಸ್ ದ್ಯಾರ್ ಇನ್ಸೈಡ್ ದ ಮೈಂಡ್, ಇಟ್ ಡಸಂಟ್ ಕಮ್ ಇನ್ ದ ಫಾರ್ಮ್ ಆಫ್ ಸೆಂಟೆನ್ಸಸ್. ವಾಕ್ಯದ ರೂಪದಲ್ಲಿ ಅದು ಬರ್ತಾ ಇಲ್ಲ. ನಿಮಗೆ ಅರ್ಥ ಆಗಿದೆ. ನಾನು ಕ್ವಶನ್ ಕೇಳಿದ್ರೆ ನಿಮ್ಗೆ ಗೊತ್ತು. ಟ್ರ್ಯಾಂಗಲ್ ಆಫ್ ವೆಕ್ಟರ್ ಎಡಿಷನಲ್ಲಿ ನೀವು ಏನು ಮಾಡಬೇಕು? ಇದೇನು? ಅದು ವೆಕ್ಟರ್ ಎ, ಇದು ವೆಕ್ಟರ್ ಬಿ. ಅದೆಲ್ಲಿದೆ? ಅದು ಟ್ರ್ಯಾಂಗಲ್ 2 ಸೈಡ್ಸಲ್ಲಿದೆ. ರಿಸಲ್ಟೆಂಟ್ ಎಲ್ಲಿದೆ? ಅದು 3rd ಸೈಡ್ ಆಫ್ ದ ಟ್ರ್ಯಾಂಗಲ್ ಸರ್. ಅದೆಲ್ಲ ಗೊತ್ತು. ಎಕ್ಸಾಮಿಗೆ ಬರೀರಿ ನೋಡೋಣ, ಅದಾಗಲ್ಲ. ದ್ಯಾಟ್ ಇಸ್ ಎ ಸೆಕೆಂಡ್ ಸ್ಟೆಪ್. Understanding in the class is the first step, and learning it is in the learning it and making or printing it in the brain is the second step. ನಮಗೆ ಎಕ್ಸಾಮಲ್ಲಿ ಬರೆಯೋ ಆನ್ಸರು, ಅರ್ಥ ಮಾಡ್ಕೊಳ್ಳೋ ಆನ್ಸರು ಅದು ಬೇರೆ ಬೇರೆನೇ. ಅರ್ಥ ಮಾಡ್ಕೊಳ್ಳೋದು ಕ್ಲಾಸಲ್ಲೇ ಆಗಿರುತ್ತೆ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಟ್ರಯಾಂಗಲ್ನ 2 ಸೈಡ್ಸಿಗೆ 2 ವೆಕ್ಟರ್ಸನ್ನು ಈಗ ಇಟ್ಕೊಂಡ್ರೆ ರಿಸಲ್ಟೆಂಟ್ 3rd ಸೈಡ್ ಆಗಿರುತ್ತೆ. ಬಟ್ ಉಲ್ಟಾ ಆಗಿರುತ್ತೆ. ಇಟ್ ಈಸ್ ಲೈಕ್ ದಿಸ್, ಹೀಗಿಲ್ಲ, 3rd ಸೈಡ್ ಹೀಗೆ ಬರುತ್ತೆ ಅಂತ, ಅದು ಹೀಗೆ ಬರಲ್ಲ, ಹೀಗೆ ಬರುತ್ತೆ ಅಂತ ಗೊತ್ತಾಯಿತು. ಬಟ್ ಅದನ್ನು ಸೆಂಟೆನ್ಸಿಗೆ ಬರಿಬೇಕಲ್ಲ, ದ್ಯಾಟ್ ಯು ಹ್ಯಾವ್ ಟು ಡೂ. ನೋ ಟೀಚರ್ ವಿಲ್ ಡೂ ದ್ಯಾಟ್. ಅದು ಟೀಚರ್ಸ್ ಮಾಡೋಕ್ಕಾಗಲ್ಲ, ನೀವೇ ಮಾಡ್ಕೋಬೇಕು. ಯಾಕಂದರೆ ನೀವು ನಾವಾಗ್ಲಿಕ್ಕಾಗೋದಿಲ್ಲಲ್ಲ. ನಾವು ನಿಮ್ಮ ಹತ್ರ ಬಂದು ಹೇಳ್ಕೋಬೋದು ಅಷ್ಟೇ, ನಿಮ್ಮನ್ನೇ ನಾವಾಗ್ಲಿಕ್ಕಾಗಲ್ಲ. ಸೊ ಹೋಪ್ ಯು ಅಂಡರ್ಸ್ಟುಡ್, ರೈಟ್? ಏನು ಮಾಡಬೇಕು? ಯು ಹ್ಯಾವ್ ಟು ರೈಟ್ ಆ್ಯಂಡ್ ಲರ್ನ್. ಪೇಪರ್ ತಗೋಬೇಕು, ಟ್ರೈ ಟು ರೈಟ್ ಸೆಂಟೆನ್ಸಸ್. ಇಫ್ 2 vectors can be represented by the 2 sides of a triangle taken in the same order, resultant is given by the 3rd side taken in the opposite order. ಬರಿತಾ ಹೋಗಿ. ಡೆಫಿನೆಟ್ ಆಗಿ ನೀವು ಕರೆಕ್ಟ್ ಇದ್ದೀರಿ ಅಂತಾದರೆ ನಿಮಗೆ ಮಧ್ಯದಲ್ಲಿ ಸುಮಾರು ಸಲ ಅದು ಸ್ಟಕ್ ಆಗುತ್ತೆ. ಇಫ್ ಯು ಆರ್ ಪ್ರಾಪರ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ನಿಮಗೆ ಮರ್ತೋಗ್ತಾ ಇದೆ ಅಂತಾದರೆ ಡೆಫಿನೆಟ್ ನೀವು ಸರಿ ಇದ್ದೀರಿ ಅಂತ ಅರ್ಥ. ಇಲ್ಲ ಸರ್ ನನಗೆ ಯಾವ ಇನ್ಸಿಡೆಂಟು ಮರ್ತೋಗಲ್ಲ, ಯಾವಾಗ ನೋಡಿದ್ದೂ ನೆನಪಿರುತ್ತೆ, ಒಂದು ಸರಿ ಸ್ಕ್ಯಾನ್ ಮಾಡಿದರೆ ಸಾಕು ಸರ್ ಕಣ್ಣಲ್ಲಿ ಎಲ್ಲ ನೆನಪಿದೆ ಅಂತಂದರೆ ಯು ಹ್ಯಾವ್ ಸಮ್ ಪ್ರಾಬ್ಲಮ್ಸ್, ಯು ಹ್ಯಾವ್ ಟು ಗೋ ಟು ಡಾಕ್ಟರ್ ಆ್ಯಂಡ್ ಯು ಹ್ಯಾವ್ ಟು ಟೇಕ್ ಸಮ್ ಟ್ರೀಟ್ಮೆಂಟ್. ಅದು ಪ್ರಾಬ್ಲಮೇ. ಅದು ಯಾರಿಗೂ ಫುಲ್ ನೆನಪಿರಲ್ಲ, ಎಲ್ಲ ಮರ್ತೋಗುತ್ತೆ. ಮೆಮರಿ ಮರ್ತೋಗ್ಬೇಕು, ಆಗಿದ್ರೇ ಮನುಷ್ಯನಾಗಿರೋದು, ಇಲ್ಲಾಂದ್ರೆ ಹುಚ್ಚನಾಗಿರ್ತಾನೆ ಎಲ್ಲ ನೆನಪಿದ್ರೆ. ಸೊ ಯು ವಿಲ್ ಫರ್ಗೆಟ್ ಇಟ್. ಫಸ್ಟ್ ಟೈಮ್ ಬರೆಯುವಾಗ ನೀವು ಖಂಡಿತ ಮರಿತೀರಾ. ಸೆಲ್ಫ್ ಟೆಸ್ಟ್ ಅಂದರೆ ಅದು. ಆಮೇಲೆ ಬರ್ದಿದ್ದಾನ ಏನಾದರೂ ಬುಕ್ ನೋಡಬೇಡಿ, 1-2-3 ನಿಮಿಷ ಥಿಂಕ್ ಮಾಡಿ, ಯೋಚನೆ ಮಾಡಿ. ಎಕ್ಸಾಮ್ ಹಾಲಲ್ಲಿ ಹೇಗೆ ನೀವು ಹೌ ವಿಲ್ ಯು ಸ್ಟ್ರಗಲ್ ಟು ಗೆಟ್ ದ ಆನ್ಸರ್, ಅದು ಎಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ಅದು ಆ ವರ್ಡ್ ಬಂದರೆ ನಂಗೆ ಕಂಟಿನ್ಯೂ ಆಗುತ್ತೆ. ಬರಲ್ಲ ಅಲ್ಲಿ ಎಷ್ಟು ಥಿಂಕ್ ಮಾಡ್ತೀರಿ ನೀವು, ಅದೇ ಥರ ರೂಮಲ್ಲಿ ಕೂತ್ಕೊಂಡು ಥಿಂಕ್ ಮಾಡಿ. ಬರಲ್ಲ ಅಂದರೆ ಒಂದು ಸರಿ ಬುಕ್ ನೋಡಿ.
ಕಂಟಿನ್ಯೂ, ಟ್ರೈ ಟು ಕಂಪ್ಲೀಟ್ ಇಟ್. ತಗೊಳ್ಳಿ ನಿಮ್ಮ ಆನ್ಸರ್, ನಿಮ್ಮ PDF ಜೆರಾಕ್ಸೋ ಬುಕ್ಕೋ ತಗೊಳ್ಳಿ, ಕಂಪೇರ್ ಇಟ್. ರೆಡ್ಡಿಂಗ್ ಪೆನ್ ತಗೊಳ್ಳಿ ಒಂದು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಟೇಕ್ ಎ ರೆಡ್ಡಿಂಗ್ ಆರ್ ಗ್ರೀನಿಂಗ್, ನಿಮ್ಮ ಇಷ್ಟದ ಕಲರ್ ಯಾವುದು ಅದರ್ ದ್ಯಾನ್ ಬ್ಲೂ ಆ್ಯಂಡ್ ಬ್ಲ್ಯಾಕ್. ತಗೊಳ್ಳಿ ಅದನ್ನು, ತಗೊಂಡು ರೌಂಡ್ ಅಪ್ ಮಾಡ್ತಾ ಬನ್ನಿ. ಎಲ್ಲೆಲ್ಲ ಮಿಸ್ಟೇಕ್ ಆಗಿದೆ ಕಂಪ್ಲೀಟ್ಲಿ ರೌಂಡ್ ಇಟ್ ಅಪ್. ಯುವರ್ ಸೆಲ್ಫ್ ಟೆಸ್ಟ್ ಇದು, ಇದರಲ್ಲಿ ಯಾವುದೇ ನಾಚಿಕೆ ಪಟ್ಕೊಳ್ಳೋಕ್ಕಿಲ್ಲ. ಸೊ ಫೈಂಡ್ ಇಟ್ ಔಟ್, ಹೌ ಮೆನಿ ಮಿಸ್ಟೇಕ್ಸ್ ಯು ಹ್ಯಾವ್ ಡನ್. ಯು ಡೂ ದಿಸ್, ಇದನ್ನು ಮಾಡಿ ನಾನು ಕಳಿಸಿ ನೋಡಿ ನೋಡೋಣ. ಯಾವುದಾದ್ರೂ ಒಂದು ಡೆಫಿನೇಷನ್ ಡಿರೈವೇಷನ್ ತಗೊಂಡು ಯು ವಿಲ್ ಕಮಿಟ್ ಮಿಸ್ಟೇಕ್ಸ್, ಆಗೇ ಆಗುತ್ತೆ ಇಫ್ ಯು ಆರ್ ಲರ್ನಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್. ಸೊ ಎಲ್ಲ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿದ ಮೇಲೆ ಕಂಪೇರಿಂಗ್ ಇಟ್ ವಿತ್ ದ ಒರಿಜಿನಲ್ ಪೇಪರಿಗೆ ಕಂಪೇರ್ ಮಾಡ್ಕೊಂಡು ಮಾಡಿ. ಅಂದರೆ ನಿಮ್ಮ ಹತ್ರ PDF ಏನಿದೆ ಅಥವಾ ನೋಟ್ಸ್ ಏನಿದೆ ಅದು ಫೈನಲ್, ರೈಟ್? ಅದು ಕಂಪೇರ್ ಮಾಡ್ಕೊಳ್ಳಿ. ಎಲ್ಲ ಮಿಸ್ಟೇಕ್ಸನ್ನು ಮಾರ್ಕ್ ಮಾಡಿ ಆದ ನಂತರ ಎಲ್ಲ ನೋಡ್ಕೊಳ್ಳಿ. ಕ್ಲೋಸ್ ಇಟ್, ಟ್ರೈ ಟು ರೈಟ್ ಇಟ್ ಅಗೈನ್ ವಿದೌಟ್ ದೋಸ್ ಮಿಸ್ಟೇಕ್ಸ್. ಆ ಮಿಸ್ಟೇಕ್ಸ್ ಮಾಡಬಾರ್ದು. ಅದರ ಅರ್ಥ ಹೊಸ ಮಿಸ್ಟೇಕ್ಸ್ ಮಾಡಬೇಕು ಅಂತಲ್ಲ, ಇನ್ನು ಮಿಸ್ಟೇಕ್ಸ್ ಕಮ್ಮಿ ಆಗ್ತಾನೆ ಹೋಗಬೇಕು, ರೈಟ್? ರೈಟ್ ಇಟ್, ಯು ವಿಲ್ ರೈಟ್ ಇಟ್ ಬೆಟರ್ ದ್ಯಾನ್ ದ ಪ್ರೀವಿಯಸ್ ಒನ್. ಪ್ರೀವಿಯಸ್ಗಿಂತ ಚೆನ್ನಾಗಿ ಬರೀತೀರ, ಆದ್ರೂ ಮಿಸ್ಟೇಕ್ ಇರುತ್ತೆ. ಅಗೈನ್ ಕಂಪೇರ್ ಇಟ್, ಸೋ ಮೆನಿ ಮಿಸ್ಟೇಕ್ಸ್, ಅಗೈನ್ ಫಿಲ್ಟರ್ ಇಟ್, ಅಗೈನ್ ರೈಟ್ ಇಟ್, ಅಗೈನ್ ಮಿಸ್ಟೇಕ್ಸ್, ಕಂಪೇರ್ ಇಟ್, write it. If you do it 3 or 4 times, you will get a beautiful answer without less mistakes. And still I say there are no mistakes, or still I can't say that there are no mistakes. There are mistakes, ಇನ್ನೂ ಮಿಸ್ಟೇಕ್ಸ್ ಇರ್ಬೋದು, ಬಟ್ ಮೊದಲಿನಷ್ಟು ಇರಲ್ಲ. ಸೊ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಆಮೇಲೆ ಒಂದು ದಿವಸ ಬಿಡಿ ಅದನ್ನು, ಆವತ್ತಿಗೆ 2-3 ಸರಿ ವರ್ಕೌಟ್ ಮಾಡಿದರೆ ಸಾಕು. ಟ್ರೈ ಟು ರಿಮೆಂಬರ್ ಇಟ್ ಆಫ್ಟರ್ 2 days. ಕಂಪ್ಲೀಟ್ ಮರ್ತೋಗಿರುತ್ತೆ. ಅದೇನು ಟ್ರ್ಯಾಂಗಲ್ ಲಾ ಅಂದರೆ ಅದೆಲ್ಲಿ ಬರುತ್ತೆ? ಟ್ರ್ಯಾಂಗಲ್ ಲಾ ಅನ್ನೋದು ಏನೂ ನೆನಪಿರಲ್ಲ. ಟ್ರ್ಯಾಂಗಲ್ ಲಾ ಬರ್ತಾ ಇರೋದು ಕೆಮಿಸ್ಟ್ರಿನಲ್ಲೋ ಮ್ಯಾಥ್ಸಲ್ಲೋ ಫಿಸಿಕ್ಸಲ್ಲೋ, ಇಷ್ಟು ಕನ್ಫ್ಯೂಷನು ಆಗುತ್ತೆ ಕೆಲವು ಸರಿ. ಸೊ ಟೇಕ್ ಇಟ್ ಅಪ್ ಅಗೈನ್ ಆ್ಯಂಡ್ ಅಗೈನ್ ರೈಟ್ ಇಟ್. ಬಟ್ ದಿಸ್ ಟೈಮ್ ಇಫ್ ಯು ವಾಂಟ್ ಟು ರಿಮೈಂಡ್ ಇಟ್ ಬ್ಯಾಕ್, ಯು ನೀಡ್ ಓನ್ಲಿ 5 minutes. ಮೊದಲು ನೀವು ಅದನ್ನು ಕಲೀಲಿಕ್ಕೆ 1 ಗಂಟೆ, ಹಾಫ್ ಆನ್ ಅವರ್ ಯೂಸ್ ಮಾಡಿರ್ಬೋದು. ಇವಾಗ ಯು ನೀಡ್ ಓನ್ಲಿ ಜಸ್ಟ್ 5 minutes. ಎಲ್ಲ ರೀಕ್ಯಾಪ್ ಆಗ್ತಾ ಹೋಗುತ್ತೆ ಮೈಂಡ್ಗೆ, ಬ್ರೈನ್ಗೆ. Write it once, you can write it beautifully. Do it like this whenever you have time. Then you might be able to write it in the final exam. ಇವಾಗ ನೀವು ಫೈನಲ್ ಎಕ್ಸಾಮಲ್ಲಿ ಎಷ್ಟು ಪ್ರೆಷರ್ನ ನಡುವೆ ಅದು ಆ ಕ್ವಶನ್ ಬಂದ್ರೂ ಯು ಕ್ಯಾನ್ ರೈಟ್ ಇಟ್. ಎಕ್ಸಾಮ್ನ ಮೊದಲನೇ ದಿವಸ ಕೈಕಾಲು ಬಿಟ್ಕೊಂಡು, ನಿದ್ರೆ ಬಿಟ್ಕೊಂಡು, ಇಫ್ ಯು ಹ್ಯಾವ್ ಸ್ಟಡಿಡ್ ಇಟ್, ಇನ್ ದ ನೆಕ್ಸ್ಟ್ ಡೇ ಆಫ್ ಎಕ್ಸಾಮ್ ಯು ವಿಲ್ ಡೆಫಿನೆಟ್ಲಿ ಫಾರ್ಗೆಟ್ ಇಟ್. ಖಂಡಿತ ಮರ್ತೋಗುತ್ತೆ. ಯೂಶ್ವಲಿ ಸ್ಟೂಡೆಂಟ್ಸ್ ವಿಲ್ ಸೇ, ರೈಟ್, ಎಕ್ಸಾಮ್ ಹಾಲ್ಗೆ ನಾನು ಎಲ್ಲ ಓದಿ ಹೋಗಿದ್ದೀನಿ, ಎಕ್ಸಾಮ್ ಹಾಲ್ಗೆ ಎಂಟರ್ ಆಗುವಾಗ ಮೈಂಡ್ ಬ್ಲ್ಯಾಂಕ್ ಆಯಿತು ಅಂತ. ನಿಜವಾಗೂ ಅದು ಬ್ಲ್ಯಾಂಕೇ ಇರೋದು, ಅದು ಬ್ಲ್ಯಾಂಕ್ ಆಗಿರೋದಲ್ಲ. ಬಿಕಾಸ್ ಯು ಹ್ಯಾವ್ ನಾಟ್ ಲರ್ನ್ಡ್ ಇಟ್ ಪ್ರಾಪರ್ಲಿ, ದ್ಯಾಟ್ ಈಸ್ ದ ಪ್ರಾಬ್ಲಮ್. ಅರ್ಧಂಬರ್ಧ ಕಲ್ತ್ಕೊಂಡು ಹೋದರೆ ಸೈನ್ಸ್ ಡಿರೈವೇಷನ್, ಸೈನ್ಸ್ ಡೆಫಿನೇಷನ್, ಸೈನ್ಸ್ ಇಕ್ವೇಷನ್ಸ್ ವಿಲ್ ನಾಟ್ ಕಮ್ ಟು ಯುವರ್ ಬ್ರೈನ್. ಅದೆಲ್ಲೋ ಮೂಲೆಯಲ್ಲಿರುತ್ತೆ, ಸ್ಕ್ಯಾನ್ ಮಾಡಿದರೆ ಸಿಗಲ್ಲ, ಅದು ಕ್ಲಿಕ್ ಮಾಡಿದರೆ ಸಿಗಲ್ಲ. ಒಂದಷ್ಟು ವೈರಸ್ ಇರುತ್ತೆ, ವೈರಸನ್ನು ಕ್ಲೀನ್ ಮಾಡಬೇಕಾ, ಆ್ಯಂಟಿವೈರಸ್ ಹಾಕೋಬೇಕು. ಹೇಗೆ ಆ್ಯಂಟಿವೈರಸ್ ಹಾಕೋಬೇಕು? ಲರ್ನ್ ಇಟ್ ಪ್ರಾಪರ್ಲಿ. ಅದು ಅಡ್ವಾನ್ಸ್ ಆಗಿ ಓದ್ಕೊಂಡಿರಬೇಕು. ಸರ್ ಹೀಗೆ ಮಾಡ್ತಾ ಕೂತ್ರೆ ನಾವು ಯಾವತ್ತು ಸರ್ ಎಲ್ಲ ಚಾಪ್ಟರ್ಸನ್ನು ಕಲಿಯೋದು? ಇಫ್ ಐ ಟೇಕ್ 1 hour ಫಾರ್ 1 derivation, ರಿಮೆಂಬರ್ ಯುವರ್ ಬ್ರೈನ್ ಹ್ಯಾಸ್ ಸಮ್, ಅದಕ್ಕೆ ಅದರದ್ದೇ ಆದಂಥ ಒಂದು ಮೆಥಡ್ ಇದೆ. ನೀವು ಯಾವುದೋ ಒಂದು ಡಿರೈವೇಷನನ್ನು ಕಲಿತಾ ಹೋಗ್ತಾ ಇದ್ದ ಹಾಗೇ ಆ ಬ್ರೈನ್ ಅದನ್ನು ಟ್ಯೂನ್ ಮಾಡ್ತಾ ಹೋಗುತ್ತೆ. ಇವನೇನೋ ಈ ಡಿರೈವೇಷನ್ ಕಲಿತಾ ಇದ್ದಾನೆ, ಮೊನ್ನೆ ಒಂದು ಡಿರೈವೇಷನ್ ಕಲಿತಾ ಇದ್ದ, ಅದು ಇದರ ಥರನೇ ಇತ್ತು, ಬರೆದು ಕಲಿತಾ ಇದ್ದಾನೆ, ಇವನೇನೋ ಮಾಡ್ತಾ ಇದ್ದಾನೆ, ಅದಕ್ಕೆ ಟ್ಯೂನ್ ಆಗ್ತಾ ಹೋಗುತ್ತೆ. ಯುವರ್ ಬ್ರೈನ್ ವಿಲ್ ಟ್ಯೂನ್ ಯು ಟು ಯುವರ್ ವರ್ಕ್. ಫಸ್ಟ್ ಡಿರೈವೇಷನ್ ಯಾವುದೋ ಒಂದು ಕಲಿತೀರಾ, ಹಾಫ್ ಆನ್ ಅವರ್ ತಗೊಂಡಿದ್ದೀರಾ, ಚಿಕ್ಕ ಡಿರೈವೇಷನ್ನು, ಸ್ಟೇಟ್ಮೆಂಟ್ ಮಾತ್ರ, ಟ್ರ್ಯಾಂಗಲ್ ಲಾ ಹಾಫ್ ಆನ್ ಅವರ್ ಆಯಿತು ಕಲೀಲಿಕ್ಕೆ, ಪ್ಯಾರಲೋಗ್ರಾಮ್ ಲಾ ಹಾಫ್ ಆನ್ ಅವರ್ ಬೇಡ, ಖಾಲಿ 10 minutes ಸಾಕು ಕಲೀಲಿಕ್ಕೆ. ಅದು ಯಾಕೆಂದರೆ ಟ್ರ್ಯಾಂಗಲ್ ಲಾ ಕಲಿತ ಅನುಭವ ಇದೆ. ಸೈಕಲ್ ಕಲಿತ್ರೆ ಮತ್ತೆ ಬೈಸಿಕಲ್ ಓಡಿಸೋಕೆ ಮತ್ತೆ ಬೇರೆ ಇದು ಬೇಡ, ಒಂದು ಸ್ವಲ್ಪ ಅನುಭವ ಅದೇ ಯೂಸ್ ಆಗುತ್ತೆ. ಬ್ಯಾಲೆನ್ಸ್ ಎಲ್ಲ ಗೇರ್ ಇದೆಲ್ಲ ಮಾತ್ರ ನೋಡಿಕೊಂಡ್ರೆ ಸಾಕು. ಸೈಕಲಲ್ಲಿ ಅದು ಬರೋಲ್ಲ ಯೂಶ್ವಲಿ, ಆರ್ಡಿನರಿ ಸೈಕಲಲ್ಲಿ. ಸೊ ಅದೇ ಥರ ಇಲ್ಲಿ ವೆನ್ ಯು ಸ್ಟಡಿ ಟ್ರ್ಯಾಂಗಲ್ ಲಾ, ವೆನ್ ಯು ಗೋ ಟು ಪ್ಯಾರಲೋಗ್ರಾಮ್ ಲಾ, ಇಟ್ ಬಿಕಮ್ಸ್ ಈಸಿಯರ್. ಡಿರೈವೇಷನ್ ಇನ್ನೊಂದು ಯಾವುದು, ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಎಡಿಷನ್ ಡಿರೈವೇಷನ್ ಮಾಡಿದ್ಮೇಲೆ x=v0t+12 ಡಿರೈವೇಷನ್ ಕಷ್ಟ ಆಗಲ್ಲ. ಸೊ ಇದು ಈ ಥರ ಮಾಡ್ತಾ ಹೋಗಬೇಕು. ಇನಿಷಿಯಲ್ ನೀವು ಏನು ವರ್ಕ್ ಮಾಡ್ತೀರಾ, ಹಾರ್ಡ್ ವರ್ಕ್, 1 hour 2 hours 3 hours ಎಲ್ಲ ವರ್ಕ್ ಮಾಡ್ತೀರಾ, ಲೇಟರ್ ಯು ವಿಲ್ ಸ್ಪೀಡ್ ಅಪ್. ನಿಮ್ಮ ಬ್ರೈನ್ಗೆ ಗೊತ್ತಾಗುತ್ತೆ ಇದು ಈ ಥರ ಕಲಿಬೇಕು. ಆಮೇಲೆ ಏನಾಗುತ್ತೆ ಅಂದರೆ, ಟೀಚರ್ಸು ಕ್ಲಾಸಲ್ಲಿ ಡಿರೈವೇಷನ್ ಮಾಡಿದ ಕೂಡಲೇ ನಿಮಗೆ ಡಿರೈವೇಷನ್ ಪಾಠಕ್ಕೆ ಅಂತ ಪ್ರಿಂಟ್ ಆಗೇ ಆಯಿತು. ಯು ಹ್ಯಾವ್ ಟು ಟ್ರೈನ್ ಯುವರ್ ಬ್ರೈನ್. ಅಷ್ಟಕ್ಕೆ ಬ್ರೈನನ್ನು ಟ್ರೈನ್ ಮಾಡಬೇಕು. ದಿಸ್ ನೀಡ್ಸ್ ಎ ಲಾಟ್ ಆಫ್ ಪೇಷನ್ಸ್, ಇಂಟ್ರೆಸ್ಟ್ ಆ್ಯಂಡ್ ಫೋಕಸ್ ಬೇಕು. ಹಾಗಿದ್ರೆ ಮಾತ್ರ ಆಗುತ್ತೆ. ಹಾಗಂತೇಳಿ ಸರ್ ಇಷ್ಟೆಲ್ಲ ಮಾಡಿದರೆ ಮಾತ್ರನಾ
ಆಫ್ಕೋರ್ಸ್ ಪಾಸ್ ಆಗಲಿಕ್ಕೆ ಒಂದು ಸ್ವಲ್ಪ ಸಾಕು. ಹಾಗಾದ್ರೆ ಸರ್ ಇಷ್ಟೆಲ್ಲ ಮಾಡಿದವ್ರು ಮಾತ್ರ ಫಸ್ಟ್ ಪಿ ಯು ಸಿ ಪಾಸ್ ಆಗ್ತಾರಾ, ಸೆಕೆಂಡ್ ಪಿ ಯು ಸಿ ಪಾಸ್? ರಿಮೆಂಬರ್, ಪಾಸ್ ಆಗಲಿಕ್ಕೆ ಏನು ಬೇಡ, ಕೊನೆ ಮೂಮೆಂಟಲ್ಲಿ ಏನೋ ಮಾಡ್ಕೊಂಡು ಪಾಸ್ ಮಾಡ್ಲಿಕ್ಕೆ ಆಗುತ್ತೆ, ಬಿಕಾಸ್ ಯು ಹ್ಯಾವ್ ಕ್ವಶನ್ ಪೇಪರ್ಸ್, ರಿಪೀಟೆಡ್ ಕ್ವಶನ್ಸ್. ಬಟ್ ದ್ಯಾಟ್ ಇಸ್ ನಾಟ್ ದ ಕೇಸ್. ನಾಳೆ ನಿಮ್ಮ ಕ್ವಶನ್ ಪೇಪರ್ ನಿಮ್ಮ ಪ್ರೋಗ್ರೆಸ್ ರಿಪೋರ್ಟಲ್ಲಿ ನಿಮ್ಮ ಮಾರ್ಕ್ಸ್ ಇರಬೇಕು, ನಿಮ್ಮ ಟೀಚರ್ ಮಾರ್ಕ್ಸ್ ಅಲ್ಲ. ಯುವರ್ ಟೀಚರ್ ಶುಡ್ ನಾಟ್ ಹ್ಯಾವ್ ಪುಟ್ ಮೋರ್ ಎಫರ್ಟ್ ದ್ಯಾನ್ ಯು ಟು ಸ್ಕೋರ್ ದ್ಯಾಟ್ ಮಾರ್ಕ್. ನಿಮ್ಮ ಮಾರ್ಕ್ ಶೀಟಲ್ಲಿರೋ ಮಾರ್ಕ್ಸನ್ನು ಸ್ಕೋರ್ ಮಾಡಲಿಕ್ಕೆ ನಿಮ್ಮ ಟೀಚರ್ನ ಎಫರ್ಟ್ ಹೆಚ್ಚಿರಬಾರ್ದು, ನಿಮ್ಮ ಎಫರ್ಟ್ ಹೆಚ್ಚಿರಬೇಕು. ಹಾಗಿರ್ಬೇಕಾದ್ರೆ ಯು ಹ್ಯಾವ್ ಟು ಡೂ ದ್ಯಾಟ್. ಯು ಶುಡ್ ಬಿಕಮ್ ಇಂಡಿಪೆಂಡೆಂಟ್. ನೀವು ಶುಡ್ ನಾಟ್ ಡಿಪೆಂಡ್ ಆನ್ ದ ಟೀಚರ್ಸ್. ಅಫ್ಕೋರ್ಸ್ ನಾವಿದ್ದೀವಿ ಹೆಲ್ಪ್ ಮಾಡೋಕ್ಕೆ, ಅದರ್ವೈಸ್ ವಿ ವುಡ್ ನಾಟ್ ಹ್ಯಾವ್ ಡನ್ ಆಲ್ ದೀಸ್ ವೀಡಿಯೋಸ್ ಆ್ಯಂಡ್ ಆಲ್, ರೈಟ್? ನಿಮ್ಮ ಹೆಲ್ಪಿಗಿದ್ದೀವಿ, ಬಟ್ ಯು ಶುಡ್ ಡೆವಲಪ್. ರಿಮೆಂಬರ್, ವೆನ್ ಯು ಆರ್ ಬಾರ್ನ್, ಇಟ್ ಈಸ್ ಓನ್ಲಿ ಎ ಚೈಲ್ಡ್ ಈಸ್ ಬಾರ್ನ್. ಒಂದು ಮಗು ಹುಟ್ಟಿತು ಅಷ್ಟೇ ನೀವು ಹುಟ್ಟುವಾಗ. ನಾವು ಯು ಆರ್ 15-16 years, ಕರೆಕ್ಟ್? ನಾವು ಎ ಹ್ಯೂಮನ್ ಬೀಯಿಂಗ್ ಈಸ್ ಬಾರ್ನ್. ಈಗ ಒಬ್ಬ ಮನುಷ್ಯ ಹುಡ್ತಾ ಇದ್ದಾನೆ ನಿಮ್ಮ ಹತ್ರ. ಅದೇನು ಸರ್, ನಾವು ಹುಟ್ಟಿ ಆಯ್ತಲ್ಲ 15 ವರ್ಷ ಆಯಿತು, 15 ಬರ್ತ್ಡೇಸ್ ಎಲ್ಲ ಸೆಲೆಬ್ರೇಟ್ ಮಾಡಿದ್ರಿ, ಇನ್ನೇನು ಹುಟ್ಟೋದು ಸರ್ ಮತ್ತೆ? ಈಗ ಒಬ್ಬ ಮನುಷ್ಯ ಹುಡ್ತಾ ಇದ್ದಾನೆ ನಿಮ್ಮಲ್ಲಿ. ಅಂದರೆ ಏನು? ಯು ಮಸ್ಟ್ ನೋ ವಾಟ್ ಯು ಆರ್ ಡೂಯಿಂಗ್, ಯು ಮಸ್ಟ್ ನೋ ಯುವರ್ ಸೆಲ್ಫ್. ನೀವು ಯಾರು, ನೀವೆಷ್ಟು ವರ್ಕ್ ಮಾಡಬೇಕು, ನಿಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟು, ನಾನು ಮುಂದಕ್ಕೆ ಯಾವುದ್ರಲ್ಲಿ ಹೋಗಬೇಕು, ಇದನ್ನೆಲ್ಲ ಇನ್ನು ನೀವು ಯು ಹ್ಯಾವ್ ಟು ಸ್ಟಾರ್ಟ್ ಥಿಂಕಿಂಗ್ ಆಫ್. ನಿಮ್ಗೆ ಗೊತ್ತಾಗುತ್ತೆ, ಆಲ್ರೆಡಿ ಯು ಹ್ಯಾವ್ ನೋನ್ ಮೆನಿ ಥಿಂಗ್ಸ್ ಅಬೌಟ್ ಯು. ನಿಮ್ಮ ಬಗ್ಗೆ ನಿಮಗೆ ಇನ್ನೂ ತುಂಬ ಗೊತ್ತಾಗಿದೆ ಈಗ. ಅಂದರೆ ಈಗ ಫಾರ್ ಎಕ್ಸಾಂಪಲ್, ನಿಮ್ಮ SSLC ಸ್ಟೂಡೆಂಟ್ಸನ್ನು, ನಿಮ್ಮ ಫ್ರೆಂಡ್ಸನ್ನೆಲ್ಲ ಗ್ರೂಪ್ ಮಾಡಿ ನೋಡಿದರೆ, ನಿಮ್ಮ ಫ್ರೆಂಡ್ಸನ್ನೆಲ್ಲ ನಿಮ್ಮ ಮುಂದೆ ನಿಲ್ಲಿಸ್ತೀನಿ ನಾನು. ಎಕ್ಸ್ಪ್ಲೈನ್ ಅಬೌಟ್ ಯುವರ್ ಫ್ರೆಂಡ್ಸ್ ಅಂತ ಹೇಳಿದರೆ, ಡೋಂಟ್ ಯು ಎಕ್ಸ್ಪ್ಲೈನ್? ಇವನು ಹೀಗೆ, ಇವನು ತುಂಬ ಒಳ್ಳೆ ಕ್ರಿಕೆಟ್ ಆಡ್ತಾನೆ, ಇವನದು ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ ಸರ್. ಪ್ಲಸ್ಸನ್ನು ಹೇಳ್ತಾ ಹೋಗಿ, ಸರ್ ಇವ ತುಂಬ ಚೆನ್ನಾಗಿ ಸಿಂಗಿಂಗ್ ಸರ್, ಸರ್ ಇವನು ತುಂಬ ಪೆಕ್ಯುಲಿಯರ್ ಸ್ಟೂಡೆಂಟ್ ಸರ್. ಯಾರಿಗೆ ಏನಾದರೂ ಬೇಸರ ಆದರೆ ಫಸ್ಟ್ ಬಂದು ಸಮಾಧಾನ ಮಾಡೋದು ಅವನು ಸರ್. ಇವಂದು ಬೇರೆ ಸರ್, ಇದು ಬೇರೆ ಕೆಟಗರಿ. ಕ್ಲಾಸಲ್ಲಿ ಏನಿದ್ರು ಲೀಡಿಂಗ್ ತಗೊಳ್ಳೋದು ಅವರೇ ಸರ್, ಲೀಡರ್ಶಿಪ್ ಕ್ವಾಲಿಟಿ. ಸೊ ಅವಳು ತುಂಬ ಮಾತಾಡೋದು ಸರ್, ಬಟ್ ಒಳ್ಳೆ ಹುಡುಗಿ ಸರ್. ಸೊ ಈ ಥರ ಒಬ್ಬೊಬ್ರಿಗೆ ಒಂದೊಂದು ಕ್ವಾಲಿಟಿ ಇದೆ. ವಾಟ್ ಅಬೌಟ್ ಯು? ನಿಮ್ಮ ಬಗ್ಗೆ ಏನು? ಸರ್ ನನಗೆ ಡ್ರಾಯಿಂಗ್ ತುಂಬ ಇಷ್ಟ ಸರ್, ಬಟ್ ನನಗೆ ಮ್ಯಾಥಮೆಟಿಕ್ಸ್ ಕಷ್ಟ ಆಗುತ್ತೆ ಸರ್, ಬಟ್ ಸ್ಟಿಲ್ ಐ ಲರ್ನ್ ಸರ್. ಸ್ವಲ್ಪ ಹಾರ್ಡ್ ವರ್ಕ್ ಮಾಡೋದು ಕಮ್ಮಿ ಸರ್, ಮನೇಲಿ TV ಜಾಸ್ತಿ ಸರ್, ಯು ನೋ ಇಟ್ ರೈಟ್? ಸರ್ ನನಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ, ಕಬಡ್ಡಿ ಅಂದರೆ ತುಂಬ ಇಷ್ಟ, ನಾನು ಇದನ್ನು ಪ್ಲೇ ಮಾಡ್ತೀನಿ, ಚೆಸ್ಸಲ್ಲಿ ನಾನು ತುಂಬ ಸೂಪರ್ ಸರ್. ಯು ಹ್ಯಾವ್ ಡಿಸ್ಕವರ್ಡ್ ವಾಟ್ ಯು ಆರ್. ರಿಮೆಂಬರ್, ಎವ್ರಿ ಹ್ಯೂಮನ್ ಬೀಯಿಂಗ್ ಈಸ್ ಆನ್ ಇಂಡಿವಿಜುವಲ್. ಒಂದೊಂದು ಥರ, ಯಾರು ಒಂದೇ ಥರ ಇಲ್ಲ, ಡಿಫ್ರೆಂಟ್. ಒಬ್ಬನು ಚೆಸ್ಸಲ್ಲಿ ಸೂಪರ್ ಆದರೆ ಇನ್ನೊಬ್ರು ಸಿಂಗಿಂಗಲ್ಲಿ ಸೂಪರ್, ಇನ್ನೊಬ್ರು ಸ್ಟಡೀಸಲ್ಲಿ ಸೂಪರ್. ಬಟ್ ನೋ ಬಡಿ ಈಸ್ ಯಾರು ಕೂಡ ಈ ಜಗತ್ತಲ್ಲಿ ಯೂಸ್ಲೆಸ್ ಅಲ್ಲ. ನೋ ಬಡಿ ಈಸ್ ಯೂಸ್ಲೆಸ್. ಎವ್ರಿಬಡಿ ಈಸ್ ಯೂಸ್ಫುಲ್ ಇನ್ ಒನ್ ಆರ್ ಅದರ್ ಫೀಲ್ಡ್ ಆ್ಯಂಡ್ ಯು ಹ್ಯಾವ್ ಟು ಡಿಸ್ಕವರ್ ಇಟ್. ಎಜುಕೇಷನ್ ಅದನ್ನು ಡಿಸ್ಕವರ್ ಮಾಡಬೇಕು. ನೀವು ಯೋಚನೆ ಮಾಡ್ತಾ ನಿಮ್ಮಲ್ಲಿ ಏನಿದೆ ಅಂತ ನೋಡ್ಕೋಬೇಕು. ಹಾಗಂತೇಳಿ ಯಾಕೆ ನಾನು PUC ತಗೊಂಡೆ, ನಾನು ಸಿಂಗಿಂಗಲ್ಲಿ ಹೋಗಬೇಕಿತ್ತು? ನೋ, ಬೇಸಿಕ್ ಎಜುಕೇಷನ್ ಈಸ್ ನೀಡೆಡ್. PUC ಎಜುಕೇಷನ್ ಬೇಕು, ಒಂದು ಡಿಗ್ರಿವರೆಗೆ ಎಜುಕೇಷನ್ ಬೇಕೇ ಬೇಕು. ನೀವು ಮತ್ತೆ ಸಿಂಗಿಂಗಿಗೆ ಹೋಗಿ, ನೋ ಪ್ರಾಬ್ಲಮ್, ಯು ಮಸ್ಟ್ ಡೂ ದ್ಯಾಟ್. ಹಾಗೆಯೇ ಇಲ್ಲಿ ಕೂಡ ಯು ಮಸ್ಟ್ ಡಿಸ್ಕವರ್ ವಾಟ್ ಯು ಆರ್. ನಿಮಗೆ ಇಂಟ್ರೆಸ್ಟಿಂಗ್ ಮೆಡಿಕಲೋ, ನಿಮಗೆ ಇಂಟ್ರೆಸ್ಟಿಂಗ್ ನೆಕ್ಸ್ಟ್ ಪ್ಯಾರಾಮೆಡಿಕಲ್ ಕೋರ್ಸಾ, ಅಗ್ರಿಕಲ್ಚರೋ, ವಾಟ್ ಎವರ್ ಇಟ್ ಈಸ್, ವೆದರ್ ಯು ವಾಂಟ್ ಟು ಬಿಕಮ್ ಎ ವೆರಿ ಗುಡ್ ಟೀಚರ್ ಆರ್ ವೆದರ್ ಯು ವಾಂಟ್ ಟು ಬಿಕಮ್ ಎ ಸ್ಪೋರ್ಟ್ಸ್ ಪರ್ಸನ್, ಏನು ಡಿಸ್ಕವರ್ ಮಾಡ್ತಾ ಹೋಗಬೇಕಿದ್ರೆ ವರ್ಕ್ ಮಾಡಬೇಕು. ದ್ಯಾಟ್ ಇಸ್ ದ ಓನ್ಲಿ ಥಿಂಗ್ ಲೆಫ್ಟ್. ಯಾವುದರಲ್ಲಿ ವರ್ಕ್, ಎಲ್ಲದರಲ್ಲೂ ಮಾಡಬೇಕು. ಯು ಆರ್ ಸ್ಟೂಡೆಂಟ್ಸ್, ನೀವು ಎಲ್ಲದರಲ್ಲಿ ವರ್ಕ್ ಮಾಡಬೇಕು. ಮನೆಗೆ ಹೋದ ನಂತರ ತಾಯಿ ಕೊಟ್ಟ ಕೆಲಸನೂ ಮಾಡಬೇಕು. TVನೂ ನೋಡಬೇಕು, ಮೊಬೈಲು ಯೂಸ್ ಮಾಡಬೇಕು. ಐ ಡೋಂಟ್ ಸೇ ನೋ, ಬಟ್ ಲಿಮಿಟಲ್ಲಿ. ಆ್ಯಂಡ್ ಮನೆಯಲ್ಲಿ ತೋಟ ಇದ್ದರೆ ತೋಟದ ಕೆಲಸನೂ ಮಾಡಬೇಕು, ಮನೆಯಲ್ಲಿ ಕೆಲಸ ಕೊಟ್ಟರೆ ಅದನ್ನು ಮಾಡಬೇಕು, ಡ್ರಾಯಿಂಗು ಮಾಡಬೇಕು, ಇವಾಗ ಎಲ್ಲನೂ ಮಾಡಬೇಕು, ಸಿಂಗಿಂಗು ಮಾಡಬೇಕು. ದೆನ್ ಯು ವಿಲ್ ರಿಯಲೈಸ್, ವೆನ್ ಯು ವರ್ಕ್ ಹಾರ್ಡ್, when you write the derivations, when you study it, you will come to know whether maths is suitable to your brain, whether biology is familiar to you, whether language is better for you. ನಿಮಗೆ ಯಾವುದು ಲ್ಯಾಂಗ್ವೇಜ್ ಆಗ್ಬೋದಾ, ಬಯಾಲಜಿ ಇಷ್ಟನಾ, ಮ್ಯಾಥ್ಸ್ ನಿಮ್ಗೆ ಸುಲಭನಾ, ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ದೆನ್ ಯು ಕ್ಯಾನ್ ಚೂಸ್ ಅಪ್ ದ ಲೈನ್. ಇಲ್ಲ ಅಂದರೆ ನಾನು ತಂದೆ ತಾಯಿ ಏನು ಹೇಳ್ತಾರೋ ಅದರ ಹಾಗೆ ಮಾಡೋದು, ಅದೆಲ್ಲ ಒಂದು ಹಂತದವರೆಗೆ ನಡೀತದೆ, ಇವಾಗಿನವರೆಗೆ ನಡೀತು. ಇನ್ನು ನೀವು ನಿಮ್ಮ ಡಿಸಿಷನ್ಸ್ ತಗೊಳ್ತಾ ಹೋಗಬೇಕು. ಫಾರ್ ದ್ಯಾಟ್ ಅಗೈನ್ ಐ ಸೇ, hard work is the only step for success. There is no cut route. ಬೇರೆ ಒಳದಾರಿಗಳಿಲ್ಲ. ಹಾರ್ಡ್ ವರ್ಕ್ ಮಾಡೋದೊಂದೇ ದಾರಿ. ಎಷ್ಟಾಗುತ್ತೆ ಅಷ್ಟು ವರ್ಕ್ ಮಾಡ್ತಾ ಹೋಗಿ. ಡೋಂಟ್ ಟೇಕ್ ಇಟ್ ವೆರಿ ಹೆವಿಲಿ. ಸಾರ್ ಹೇಳಿದ್ರು ಅಂತೇಳಿ ಇವತ್ತು ಇಡೀ ದಿವಸ ಕೂತ್ಕೊಂಡು ಬರಿತಾ ಕೂತ್ಕೊಳ್ಳೋದಲ್ಲ, ಬರ್ದು ಕಲಿಯೋದು, ಮತ್ತು ಅಷ್ಟು ಸುಸ್ತಾಗಿ ತಲೆದಿದ್ದು ಬೀಳೋದು, ಅದೆಲ್ಲ ಬೇಡ. ಟೂ ಮಚ್ ಬೇಡ. ನಿಮ್ಗೆ ಎಷ್ಟು ಆಗುತ್ತೆ ಅಷ್ಟು ತಗೊಳ್ತಾ ಹೋಗಿ. ಹಾಗಂತೇಳಿ ನಿಗ್ಲೆಕ್ಟ್ ಮಾಡಬೇಡಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೋಟ್ಸ್ ಬರೆಯೋ ಟೈಮನ್ನು ಸೇವ್ ಇಟ್. ನಿಮ್ಮ ಹತ್ರ ಒಂದು ನೋಟ್ಸ್ ಬೇಕು ಮಾತ್ರ, ವೆದರ್ ಇಟ್ ಇಸ್ ಪ್ರಿಂಟೆಡ್, ವೆದರ್ ಇಟ್ ಇಸ್ ಬುಕ್, ವಾಟ್ ಎವರ್ ಇಟ್ ಈಸ್.
ಯು ಶುಡ್ ಹ್ಯಾವ್ ಎ ನೋಟ್ಸ್ ಫಾರ್ ರೆಫರೆನ್ಸ್. ಯಾಕಂದರೆ ನಾಳೆ ಎಕ್ಸಾಮ್ ಅಂತ ಅನೌನ್ಸ್ ಮಾಡಿದರೆ ಯಾರ್ದೋ ನೋಟ್ಸನ್ನು ಜೆರಾಕ್ಸ್ ಮಾಡ್ಕೊಂಡು ಬಂದು ಇವತ್ತು ರಾತ್ರಿ ಓದಿದರೆ ಅದು ಫೆಮಿಲಿಯರ್ ಇರಲ್ಲ. ನಿಮ್ಮದೇ ಒಂದು ನೋಟ್ಸ್ ಇರಬೇಕು. ಅದು ಪ್ರಿಂಟೆಡ್ ಇರ್ಬೋದು, ಅದು ನೀವು ಯಾವಾಗಲೂ ರೆಫರ್ ಮಾಡೋ ನೋಟ್ಸ್. ಅದರಲ್ಲಿ ಅಂಡರ್ಲೈನ್ ಮಾಡಿರ್ತೀರಾ, ಅದ್ರಲ್ಲಿ ಕೆಲವುದನ್ನು ಇನ್ವರ್ಟೆಡ್ ಕಾಮಾ ಹಾಕಿ ಹೈಲೈಟ್ ಮಾಡಿರ್ತೀರಾ. ಅದೆಲ್ಲ ಹಾಗೇನೇ ಇರಬೇಕು. ಬಿಕಾಸ್ ಇಟ್ ಈಸ್ ಫೆಮಿಲಿಯರ್ ಟು ಯು. ನಿಮ್ಗೆ ಗೊತ್ತಿದೆ ಇಲ್ಲಿ ಹೈಲೈಟ್ ಮಾಡಿದ್ದೀನಿ ಅಂತ, ಅದು ಇಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ, ಅದೇ ನೋಟ್ಸನ್ನು ಇಟ್ಕೊಳ್ಳಿ. ಅದು ಇಟ್ ಮೇ ನಾಟ್ ಬಿ ಯುವರ್ ರಿಟರ್ನ್ ನೋಟ್ಸ್, ಇಟ್ ಮೇ ಬಿ ಜೆರಾಕ್ಸ್, ವಾಟ್ ಎವರ್ ಇಟ್ ಈಸ್. ಯು ಮಸ್ಟ್ ಸ್ಟಡಿ. ಯುಟಿಲೈಸ್ ದ ಟೈಮ್ ಫಾರ್ ಸ್ಟಡಿಂಗ್, ನಾಟ್ ಫಾರ್ ಕಾಪಿಂಗ್. ಒಂದನ್ನು ಇನ್ನೊಂದಕ್ಕೆ ಕಾಪಿ ಮಾಡಲಿಕ್ಕೆ ಟೈಮ್ ವೇಸ್ಟ್ ಮಾಡಬೇಡಿ, ಸ್ಟಡಿ ಮಾಡ್ಲಿಕ್ಕೆ ಮಾಡಿ. ಇಲ್ಲ ಸರ್ ನಂದು ನೋಟ್ಸ್ ರಿಟರ್ನ್ ಒಂದು ಬೇಕೇ ಬೇಕು ಸರ್, ಓಕೆ ರೈಟ್ ಇಟ್, ನೋ ಪ್ರಾಬ್ಲಮ್. ಡೋಂಟ್ ವೇಸ್ಟ್ ಟೈಮ್ ಟೂ ಮಚ್ ಫಾರ್ ಇಟ್. ಅದು ತುಂಬ ಟೈಮ್ ವೇಸ್ಟ್ ಮಾಡಬೇಡಿ. ಓಕೆ, ಇನ್ ಬಿಟ್ವೀನ್ ಐ ವಿಲ್ ಬಿ ಗಿವಿಂಗ್ ಸಮ್ ಸಜೆಷನ್ಸ್. ಸ್ಲೋಲಿ ನೀವು ಚೇಂಜ್ ಆಗ್ತಾ ಬರಬೇಕು. ಯು ಆರ್ ನಾಟ್ ಎ ಕಿಡ್ ನಾವು, ಸಣ್ಣ ಮಗು ಅಲ್ಲ, ಹೈಸ್ಕೂಲ್ ಮಗುನೂ ಅಲ್ಲ, ಯು ಆರ್ ಎ ಗ್ರೋನ್ ಅಪ್ ಕಾಲೇಜ್ ಸ್ಟೂಡೆಂಟ್, ರಿಮೆಂಬರ್. ಸೊ ಅದನ್ನು ನೆನಪಿಟ್ಕೊಂಡು ಯು ಶುಡ್ ಶೋ ಸಮ್ ಚೇಂಜಸ್ ಇನ್ ಯುವರ್ ಲೈಫ್. ಅದು ಪಾಸಿಟಿವ್ ಆಗಿರಲಿ. ಆ್ಯಂಡ್ ಎವ್ರಿಥಿಂಗ್ ವಾಟ್ ಎವರ್ ಯು ಡೂ, ಲೆಟ್ ಇಟ್ ಗಿವ್ ಹ್ಯಾಪಿನೆಸ್ ಟು ಯುವರ್ ಪೇರೆಂಟ್ಸ್. ನಿಮ್ಮ ತಂದೆ ತಾಯಿಗೆ ಅದು ಒಳ್ಳೆ ಖುಷಿಯನ್ನು ಕೊಡಬೇಕು. ದಟ್ ಈಸ್ ವಾಟ್ ದ ಗಿಫ್ಟ್ ಯು ಕ್ಯಾನ್ ಗಿವ್ ನಾವು. ಬೇರೆ ತಂದೆ ತಾಯಿಯ ಋಣ ತೀರಿಸ್ಲಿಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ದಟ್ ಈಸ್ ಟ್ರೂ. ಆದ್ರೂ ತಂದೆ ತಾಯಿ ಋಣ ತೀರಿಸ್ಲಿಕ್ಕಾಗಲ್ಲ ಅಂತೇಳಿ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ನಾವೇನಾದರೂ ಅವ್ರಿಗೆ ಹ್ಯಾಪಿನೆಸ್ ಕೊಡಬೇಕು. ಅಟ್ಲೀಸ್ಟ್ ದೇ ಶುಡ್ ಥಿಂಕ್ ದ್ಯಾಟ್, ಓ ನನ್ನ ಚೈಲ್ಡ್, ನನ್ನ ಮಗು, ಶೀ ಈಸ್ ಡೂಯಿಂಗ್ ಎವ್ರಿಥಿಂಗ್ ವಾಟ್ ಎವರ್ ನೀಡೆಡ್. ಅವ್ರ ಕೆಲಸ ಮಾಡ್ತಾ ಇದ್ದಾರೆ, ಯಾವ ನನಗೇನು ತಲೆ ಬಿಸಿಲ್ಲ. ಅವರೊಂದು 70%, 80%, 90% ಅವ್ರ ಕೆಪಾಸಿಟಿ ಅಷ್ಟು ತೆಗಿತಾ ಇದ್ದಾರೆ. ಸರ್ ರೈಟ್, ಇಫ್ ಯುವರ್ ಕೆಪಾಸಿಟಿ ಇಸ್ 90%, ನೀವು 70% ತೆಗಿತಾ ಇದ್ದಾರೆ, ಅವ್ರು ಜೋರು ಮಾಡ್ತಾರೆ. ಕರೆಕ್ಟಾ? ಅವ್ರಿಗೆ ತಲೆ ಬಿಸಿ ಆಗುತ್ತೆ, ಓದಿಲ್ಲ ಅದು ಇದು. ಆ ಥರ ಮಾಡಬಾರ್ದು. ಲೆಟ್ ದೇ ಬಿ ಹ್ಯಾಪಿ. ಓ ನನ್ನ ಕೆಲಸ ನಾವು ಮಾಡ್ತಿದ್ದೀವಿ ಅಂತ ಅವ್ರು ಹ್ಯಾಪಿ ಆಗಿದ್ದರೆ, ದ್ಯಾಟ್ ಈಸ್ ದ ಬೆಸ್ಟ್ ರಿವಾರ್ಡ್ ಯು ಕ್ಯಾನ್ ಗಿವ್ ಇಟ್ ಟು ಯುವರ್ ಪೇರೆಂಟ್ಸ್. ನಿಮ್ಮ ಬಗ್ಗೆ ಅವ್ರಿಗೆ ತಲೆಬಿಸಿನೇ ಇಲ್ಲ, ಯಾಕಂದ್ರೆ ನೀವು ನಿಮ್ಮ ವರ್ಕ್ ಮಾಡ್ತಾ ಇದ್ದೀರಿ ಅಂತ ಆದರೆ ಅದರಷ್ಟು ಒಳ್ಳೆ ಉಡುಗೊರೆ ನಿಮ್ಮ ತಂದೆ ತಾಯಿಗೆ ಕೊಡುವಷ್ಟು ಈಗ ಬೇರೆ ಯಾವುದೂ ಇಲ್ಲ. ಸೊ ಡೂ ದ್ಯಾಟ್, ಲೆಟ್ ಇಟ್ ಸ್ಯಾಟಿಸ್ಫೈ ಯುವರ್ ಪೇರೆಂಟ್ಸ್, ಆ್ಯಂಡ್ ವಿ ಆರ್ ವಿತ್ ಯು ಟು ಹೆಲ್ಪ್ ಯು. ಸೊ ಯುಟಿಲೈಸ್ ದ ಟೈಮ್ ಫಾರ್ ರೀಡಿಂಗ್. ಇದೊಂದು ಬಹಳ ಕ್ರೂಷಿಯಲ್ ಟೈಮಲ್ಲಿ ನಾವು ಇದ್ದೀವಿ. ಸೊ ಯು ಡೋಂಟ್ ವೇಸ್ಟ್ ದ ಟೈಮ್. ವಾಟ್ ಎವರ್ ಯು ಡೂ ನೌ ವಿಲ್ ಹೆಲ್ಪ್ ಯು ಎ ಲಾಟ್ ಇನ್ ದ ಕಮಿಂಗ್ ಡೇಸ್. ರಿಮೆಂಬರ್, ಈಗ ಏನು ಕಲಿತೀರಾ ಮುಂದೆ ಕಾಲೇಜಿಗೆ ಬಂದ ನಂತರ ವಾಟ್ ಎವರ್. ಆದರೆ ಮತ್ತೆ ಉಳಿದ ಟೈಮು ನಿಮಗೆ ನಾಳ್ದಲ್ಲಿ ಸ್ವಲ್ಪ ರಿಲ್ಯಾಕ್ಸಿಂಗ್ ಟೈಮ್ ಬೇಕು ಅಂತಂದರೆ ನಾವು ಯು ಹ್ಯಾವ್ ಟು ರೀಡ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್. We will meet in the next class. Today we don't have class. We will meet in the next class with lot of physics. Okay, thank you.